ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಅಂಬೇಡ್ಕರ್ ಭವನದಲ್ಲಿ ಬೆಂಗಳೂರಿನಲ್ಲಿ ಕೌಟಿಲ್ಯ ಕ್ಯಾಪಿಟಲ್ ವತಿಯಿಂದ ನಡೀತಾ ಇರುವಂತಹ ಟ್ರೇಡರ್ಸ್ ಭಾರತ ಟ್ರೇಡರ್ಸ್ ಸಮಾವೇಶದಲ್ಲಿ ಇದ್ದೀವಿ. ಇವತ್ತು ಸಾವಿರಾರು ಮಂದಿ ಕರ್ನಾಟಕದ ನಾನಾ ಕಡೆಯಿಂದ ಟ್ರೇಡರ್ಸ್ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಸ್ಟಾಕ್ ಆಪ್ಷನ್ ಟ್ರೇಡಿಂಗ್ ಬಗ್ಗೆ, ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಸಾಕಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನ ನಾಲೆಜ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಬೆಳಿಗ್ಗೆ 9 ಗಂಟೆಗೆ ಶುರು ಆಗಿದೆ, ಸಾಯಂಕಾಲ 4 ಗಂಟೆ 6 ಗಂಟೆ ತನಕ ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ ಬೇರೆ ಬೇರೆ ಸೆಮಿನಾರ್ಗಳು ನಡೆಯುತ್ತೆ. ಅಲ್ಲಿ ಆಪ್ಷನ್ ಟ್ರೇಡಿಂಗ್ ಸಂಬಂಧ ತಜ್ಞರು ಬಂದು ಅವರ ನಾಲೆಜ್ ಅನ್ನ ಶೇರ್ ಮಾಡ್ತಾರೆ. ಮತ್ತು ಸಾವಿರಾರು ಮಂದಿ ಟ್ರೇಡರ್ಸ್ ಮತ್ತು ಶೇರ್ ಮಾರ್ಕೆಟ್ ಬಗ್ಗೆ ತಿಳಿಬೇಕು ಅನ್ನೋರು ಬಂದು ಇಲ್ಲಿ ಅವರ ಒಂದು ನಾಲೆಜ್ ಅನ್ನ ಗೇನ್ ಮಾಡ್ತಾ ಇದ್ದಾರೆ, ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಕೌಟಿಲ್ಯ ಕ್ಯಾಪಿಟಲ್ ವತಿಯಿಂದ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಅಶೋಕ್ ದೇವಾನಂಪ್ರಿ ಅವರು, ಕೌಟಿಲ್ಯ ಕ್ಯಾಪಿಟಲ್ ಸ್ಥಾಪಕರಾದ ಅಶೋಕ್ ದೇವಾನಂಪ್ರಿ ಅವರು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಹಾಗಿದ್ರೆ ಏನೆಲ್ಲ ವಿಚಾರಗಳು ಡಿಸ್ಕಸ್ ಆಗ್ತಾ ಇದೆ, ಯಾವೆಲ್ಲ ಸ್ಟಾಲ್ಗಳಿದೆ ಮತ್ತು ಯಾವೆಲ್ಲ ಸಂಸ್ಥೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಈ ಎಪಿಸೋಡ್ ನಾವು ತಿಳಿದುಕೊಳ್ಳೋಣ. A very warm welcome to all the beautiful ladies and gentlemen to BOTS 3.0 Bengaluru Summit. BOTS has become of the India's most respected platforms and where traders, investors, educators and market professionalism come together to learn, collaborate and grow. We thank each one of you for joining with us today to formally inaugurate BOTS 3.0 Bengaluru. We shall begin with the traditional lighting of the lamp ceremony. Before that, I just want to check everybody's energy over here in this hall, since today is a Sunday morning. Sunday morning is going to be a lazy morning, but we are everybody here to make this day super productive. So I request everybody to please stand up for a minute. Come on everybody, come on. Everybody say hi to me. Hi, I'm MC Shobita here. Say hi in both the hands. Hi, just raise your hands. Say hi to Summit and to me also. Both the hands. Wait. Everybody, I want each and everybody to do it. Come on. Let's do it. Should I speak in English or should I speak in Kannada? ಕನ್ನಡದಲ್ಲೇ ಮಾತಾಡೋಣ, ಸ್ಪಷ್ಟವಾದ ಕನ್ನಡ. ಇವತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಯಾಕೆ ಬಂದಿದ್ದೀರ ಅಂದ್ರೆ, ಸ್ವಲ್ಪ ಏನಾದ್ರು ಜ್ಞಾನ ಕಲಿಬೇಕು, ಆ ಜ್ಞಾನವನ್ನು ಅನುಸರಿಸಬೇಕು, ಹಂಚಬೇಕು ಅಂತ. ಕರೆಕ್ಟ್ ತಾನೆ? ಎಜುಕೇಶನ್ ಇಸ್ ನಾಟ್ ಜ್ಞಾನ. ಜ್ಞಾನ ನಮ್ಮ ಸಂಸ್ಕೃತದಲ್ಲಿ ಜ್ಞಾನ ಅಂತ ಏನ್ ಹೇಳುತ್ತಂದ್ರೆ, ಮೊದಲು ಕಲಿಬೇಕು, ಆಮೇಲೆ ಅನುಸರಿಸ್ಕೊಳ್ಬೇಕು, ಆಮೇಲೆ ಹಂಚಬೇಕು, ಆವಾಗ್ಲೇ ಅದು ಜ್ಞಾನ. ಈ ಜ್ಞಾನಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಯಾರ್ಯಾರು ಈ ಜ್ಞಾನವನ್ನು ಪಡೆದು ತಮ್ಮ ಆರ್ಥಿಕ ಶಕ್ತಿ ದೊಡ್ಡದು ಯಾರು ಮಾಡ್ಕೊಳ್ತಿದ್ದೀರಾ, ದೇ ಆರ್ ನಾಟ್ ಮೇಕಿಂಗ್ ದೆಮ್ಸೆಲ್ಫ್ ರಿಚ್, ದೇ ಆರ್ ಬಿಲ್ಡಿಂಗ್ ದ ನೇಷನ್. ದೇ ಆರ್ ಬಿಲ್ಡಿಂಗ್ ದ ನೇಷನ್. ವಾಟ್ ಈಸ್ ನೇಷನ್? ಭಾರತ ಅಂದ್ರೆ ಭಾವೈಕ್ಯತೆ ಯಾರ ಮನಸ್ಸಲ್ಲಿದೆ ತಾವೇ ಭಾರತ. The people who really got up today early morning and said that I am going to do to this program to learn something, then to implement and to impart. See, ನಾನು ಒಂದು ಪುಟ್ಟದಾದ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಒಬ್ರು ಇದ್ರು, ಒಂದು 65,000 ರೂಪಾಯಿಗೆ 27 ಎಕರೆ ಜಮೀನು ದೊಡ್ಡಬಳ್ಳಾಪುರಲ್ಲಿ ತಗೊಂಡ್ರು. ಅವ್ರೇನು ಎಂಜಾಯ್ ಮಾಡಿಲ್ಲ, ಆದ್ರೆ ಇವತ್ತು ಅವರ ಮಕ್ಕಳು ಆ ಪ್ರಾಪರ್ಟಿ ಬಂದ್ಬಿಟ್ಟು 100 ಕೋಟಿ ಆಗಿದೆ.
This is the kind of opportunity this country is giving. 1955 belonged to America because the entire Europe had collapsed, right? ಯುದ್ಧ ನಡೆದು entire Europe had collapsed. 55 belonged to America, 1990 belonged to China, 2020 belongs to India. Recently I met the Prime Minister of Uzbekistan. ದಯವಿಟ್ಟು ಈ ಗಮನವಿಟ್ಟು ಕೇಳಬೇಕು. Prime Minister of Uzbekistan, I was talking to him. ಮಾತಾಡ್ತಾ ಇರುವಾಗ I said something and somebody countered. ಯಾರೋ ಕೌಂಟರ್ ಮಾಡಿದ್ರು, ಇದು ಸರಿ ಇಲ್ಲ ಅಂತ. ಉಜ್ಬೇಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಒಂದು ಮಾತು ಹೇಳಿದ್ರು, ಇಫ್ ಇಟ್ ಈಸ್ ಕಮಿಂಗ್ ಫ್ರಮ್ ದ ಮೌತ್ ಆಫ್ ಎನ್ ಇಂಡಿಯನ್ ಇಟ್ ಹ್ಯಾಸ್ ಟು ಬಿ ಟ್ರೂ. ಒಬ್ಬ ಭಾರತೀಯರ ಬಾಯಿಂದ ಮಾತು ಬರ್ತಾ ಇರ್ಬೇಕಾದ್ರೆ ಇದು ನಿಜಾನೇ ಇರಬೇಕು ಅಂತ. ಆ ಮಟ್ಟದ ಮರ್ಯಾದೆ ಇವತ್ತು ಭಾರತಕ್ಕೆ ಸಿಗ್ತಾ ಇದೆ. ಆ ಮಟ್ಟದ ಮರ್ಯಾದೆ. ದಟ್ ಈಸ್ ವಾಟ್ ಇಂಡಿಯಾ ಇಸ್ ಆಲ್ ಅಬೌಟ್. ಟುಡೇ ಯು ಹ್ಯಾವ್ ಕಮ್ ಟು ದಿಸ್ ಗ್ರೇಟ್ ಪ್ರೋಗ್ರಾಮ್. ಸಿ, ನನಗೆ ಇಂಟ್ರೊಡಕ್ಷನ್ ಮಾಡುವಾಗ ಹೇಳಿದ್ರು, ನಾನು ಒಂದು ನ್ಯಾಷನಲ್ ಪಾರ್ಟಿಯಲ್ಲಿ ಇದ್ದೀನಿ, ಅದೆಲ್ಲ ಸೈಡ್ ಅಲ್ಲಿ. ದ ಫಸ್ಟ್ ಐಡೆಂಟಿಟಿ ಯು ಅಂಡ್ ಐ ಶುಡ್ ಕ್ಯಾರಿ ಇಸ್ ದಟ್ ವಿ ಆರ್ ಬಿಲ್ಡಿಂಗ್ ದಿಸ್ ಗ್ರೇಟ್ ನೇಷನ್ ಕಾಲ್ಡ್ ಇಂಡಿಯಾ. ಸೂಪರ್. There is absolutely no other introduction anybody needs to know. Absolutely no other introduction anybody needs to know. Yes. ಐವತ್ತು ವಯಸ್ಸಾಯ್ತು. ಸಾಮಾನ್ಯವಾಗಿ ಪೀಪಲ್ ಸ್ಟಾರ್ಟ್ ದೇರ್ ಕಂಪನೀಸ್ ವೆನ್ ದೇ ಆರ್ 30s and 35, ಕರೆಕ್ಟ್? ಹೌದು ತಾನೆ? ಬಟ್ ಐ ಸ್ಟಾರ್ಟೆಡ್ ಮೈ ಕಂಪನಿ ಇನ್ 50 and I was really doubtful, ಆಗತ್ತಾ ಆಗಲ್ವಾ ಅಂತ. ಬಟ್ Series A, I raised $5 million. Series B, I raised $25 million. Series C, we are going to raise another $100 million. And ಯಾರು ನಾವು? ನಮ್ಮಪ್ಪ ಸಾಧಾರಣವಾದ ಒಂದು ಟ್ಯಾಕ್ಸಿ ಡ್ರೈವರ್. Never stopped dreaming, never stopped believing, never blamed anything. The day we stop blaming, the day we stop procrastinating, the day we stop, that is the day you stop. When you start believing, when you start going. I know this gentleman called Ashok Devnampriya. He lives in a very palatious bungalow today. You also know that he was living in a house which was smaller than his bathroom today. Power of dream, power of India, power of you. I wish you all the very best today. Technology is there to implement, to learn and to impart. I wish everybody who has come to this great program will make a lot of money. Because a mango tree which was planted by my father, my grandfather, it was protected by father. The fruit is enjoyed by me and it would be monetized by my children. That is what we need to really go with a dream. ಈ ಭಾರತವನ್ನು ಕಟ್ಟೋಣ. ನಾನು ಯಾವತ್ತು ಗೋಪಾಲ್ ಕೃಷ್ಣ ಅಡಿಗರು ಒಂದು ಮಾತು ಹೇಳಿನೇ ನಾನು ಯಾವತ್ತು ಮುಗಿತೀನಿ. ಯಾಕಂದ್ರೆ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು, ಹೊಸನೆತ ರುಕ್ಕುಕ್ಕಿ ಆರಿ ಹೋಗುವ ಮುನ್ನ, ಮಾಂತ್ರಿಕದ ಮಾಟ ಮಸಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು. ಸಾಮಾನ್ಯವಾಗಿ ನಾನು ಸ್ಟೇಜಲ್ಲಿ ಹೋದಾಗ ತನ್ವೀರ್ ಅಹಮದ್ ಅಂದ ತಕ್ಷಣ ಜನ ಒಂದು ಡೌಟ್ ಬರುತ್ತೆ, ಕನ್ನಡ ಯಾವ ಮಟ್ಟಕ್ಕೆ ಬರುತ್ತೆ ಅಂದ್ರೆ, ಕನ್ನಡ ಇಲ್ಲಿಲ್ರಿ, ಕನ್ನಡ ಇಲ್ಲಿದೆ. So how many of you are from the other states? How many of you are from Hindi speaking states? आप तमाम लोगों का स्वागत है बेंगलुरु की पावन धरती पर. आप लोगों को मैं जैसे कन्नडिगा का अभिनंदन रहता है, आप लोगों को मैं स्वागत करता हूं. आओ, कर्नाटका में बहुत सारी अपॉर्चुनिटीज हैं. लर्न कीजिए, इंप्लीमेंट कीजिए और इम्पार्ट कीजिए. एंड not to forget the gentleman who has really bought this program. I think Ashok deserves a very big round of applause. ಅವನ ಹೆಸರು ಅಶೋಕ್ ಅಂತ ಇದೆ, ಆದ್ರೆ ಆಕ್ಚುಲಿ ಅವನ ಹೆಸರು ಇರ್ಬೇಕಾಗಿದ್ದು ಚಾಣಕ್ಯ ಅಂತ. ಯಾಕಂದ್ರೆ ಆ ಗುರು ಶಿಷ್ಯರ ಪರಂಪರೆಯನ್ನು ಅವನು ಪಾಲನೆ ಮಾಡ್ತಾ ಇದ್ದಾರೆ.
is a very good learner, sharp learner, but an amazing teacher. ನಾನು ಏನಾದ್ರು ಮಾತಾಡ್ತಾ ಇರುವಾಗ Ashok has so many, ಅಣ್ಣ ಈ ತರ ಇಲ್ಲ ಅಣ್ಣ, very politely, very politely. Ashok, last time I promised that I am going to invest, and I have invested, and I have made profit. Ashok ನನಗೇನು ಕಾಸು ಕೊಟ್ಟಿಲ್ಲ. Ashok has, I have invested. Because you told one thing I want to tell. This stock market is a game of patience, right? It's not a game of luck. It's a game of knowledge. It's not the game of luck. It's the knowledge, is the information which turns into knowledge, and the knowledge which turns into wisdom. I was a teacher of finance at Westminster University, UK. By knowing the analytics, by seeing what is happening across the world. Today we know, I don't want to really say what is happening to Middle East. Europe has absolutely gone. The future belongs to only and only certain part of Asia. And that too, the epicenter is India. 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 Tammillarigu Shubhavagli, Jayavagli. I'm going to say thank you very much. I had a great time. Namaskara, sarvarigu namaskara. ಹಲೋ 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 ಸೌಂಡ್ ಬರ್ಲಿ. ಎಲ್ಲ ಆಕ್ಟಿವ್ ಆಗಿದ್ದೀರಾ? ಓಕೆ, ನಂದೊಂದು ಸಣ್ಣ ಕಿರು ಪರಿಚಯ ಮಾಡ್ಕೊಂತೀನಿ. ನಾನು ಉದಯ್ ಶಿವಕುಮಾರ್ ಅಂತ. ನಾವು ಉದಯ್ ಶಿವಕುಮಾರ್ ಇನ್ಫ್ರಾ ಲಿಮಿಟೆಡ್ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್. ನಾವು ತುಂಬಾ ಸಣ್ಣ ಬಿಸ್ನೆಸ್, ಝೀರೋದಿಂದ NSE BSE ನಮ್ಮ ಕಂಪ್ನಿನ ಲಿಸ್ಟ್ ಮಾಡಿಸಿದೀನಿ. ಅದು ನಮ್ಮ ಕರ್ನಾಟಕದಲ್ಲೇ ಇನ್ಫ್ರಾ ಕಂಪ್ನಿ, ಫಸ್ಟ್ ಕಂಪ್ನಿ NSE BSE ನಲ್ಲಿ ಇನ್ಫ್ರಾ ಕಂಪ್ನಿ ಲಿಸ್ಟೆಡ್ ಆಗಿರೋದು. ತುಂಬಾ ಸಣ್ಣ ಕಂಪ್ನಿ, ಅದನ್ನ ದೊಡ್ಡ ಮಾಡೋ ಗುರಿ ಇಟ್ಕೊಂಡಿದೀವಿ. ಗುರಿ ಮುಂದೆ ಗುರಿ ಹಿಂದೆ ಗುರು ಇದ್ರೆ ಮಾತ್ರ ನೀವು ಮುಂದಕ್ಕೆ ಹೋಗಕ್ ಸಾಧ್ಯ. ಯಾಕೆ ಅಂತಂದ್ರೆ ಗುರು ಇದ್ರೆ ಮಾತ್ರ ನಮ್ ಗುರಿನ ಮುಟ್ಟಕ್ ಸಾಧ್ಯ ಆಗೋದು. ಅದಕ್ಕೆ ತಾವೆಲ್ಲ ಇಲ್ಲಿ ಏನೋ ಒಂದು ಸ್ಟಾಕ್ ಮಾರ್ಕೆಟ್ ಇಂದು ತುಂಬಾ ಕಲಿಕ್ ಬಂದಿದ್ದೀರಾ, ಅದನ್ನ ಸ್ವಲ್ಪ ಗಮನ ಇಟ್ಟು ಕಲೀರಿ. ನಮ್ಮ ತನ್ವೀರ್ ಸಾಬ್ರು ಹೇಳ್ದಂಗೆ ಇಲ್ಲಿ ಬಡವನಾಗ ಹುಟ್ಟೋದು ತಪ್ಪಲ್ಲ, ಆದ್ರೆ ಬಡವನಾಗ ಸಾಯೋದು ತಪ್ಪು. ಅದಕ್ಕೆ ತುಂಬಾ ಲರ್ನಿಂಗ್ ಕಲ್ತ್ಬಿಟ್ಟು ಸ್ವಲ್ಪ ಇನ್ವೆಸ್ಟ್ ಮಾಡ್ರಿ. ಮತ್ತೆ ಒಂದು ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಒಂದು ಬುಕ್ ಇದೆ, ಅದು ಓದ್ರಿ. ನೀವು ಬರೀ 1 ಲಕ್ಷ ಕರೆಕ್ಟ್ ಪ್ರಾಪರ್ ವೇ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು 30 ಇಯರ್ಸ್ಗೆ ಅದು 100 crores ಆಗುತ್ತೆ. ಬರೀ 1 ಲಕ್ಷ 100 ಕೋಟಿ ಆಗುತ್ತೆ. ಅದು ಹೆಂಗಾಗುತ್ತೆ ಏನಾಗುತ್ತೆ ಇಲ್ಲಿ ನನಗೆ ಹೇಳಕ್ ಟೈಮ್ ಇಲ್ಲ. ನೀವು ಪವರ್ ಆಫ್ ಕಾಂಪೌಂಡ್ ಅಂತ ಒಂದು ಬುಕ್ ಇದೆ, ಅದನ್ನ ಓದ್ರಿ. ಇದೇನಂದ್ರೆ ಪ್ರಾಫಿಟ್ ನಾವು ಇವತ್ತನ್ನೇ 1 ಲಕ್ಷ 2 ಲಕ್ಷ ಮಾಡಕ್ ಹೋಗ್ಬಾರ್ದು. 1 ಲಕ್ಷದಲ್ಲಿ 2ರಿಂದ 3%, ಬರೀ 3% ನಾವು ಅರ್ನ್ ಮಾಡ್ಕೊಂಡು ಅದನ್ನೇ ಕಾಂಪೌಂಡಿಂಗ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಮಾಡ್ತಾ ಹೋದ್ರೆ ಬರೀ 1 ಲಕ್ಷ 100 ಕೋಟಿ ಆಗುತ್ತೆ 30 ವರ್ಷದಲ್ಲಿ. ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಇದ್ರೆ ಎಕ್ಸೆಲ್ ಅಲ್ಲಿ ಹಾಕಿ ನೋಡ್ರಿ. 3% ಇಂಟ್ರೆಸ್ಟ್ ಹಾಕ್ರಿ. ಇಂಟ್ರೆಸ್ಟ್ ಅಲ್ಲ, ನೀವು ಪ್ರಾಫಿಟ್ ಅಂತಾನೆ ಮಾಡ್ರಿ. ನೀವು ಟ್ರೇಡಿಂಗ್ ಮಾರ್ಕೆಟ್ ಅಲ್ಲಿ ನಾನು ಇವತ್ತು 1 ಲಕ್ಷ ಹಾಕಿದ್ದೆ, ನಾನು 1 ಲಕ್ಷ ಡಬಲ್ ಮಾಡ್ತೀನಿ ಅಂತ ಹೋದ್ರೆ ಆ 1 ಲಕ್ಷ 0 ಆಗುತ್ತೆ. ನಿಮ್ ಕಾನ್ಸ್ಟೆನ್ಸ್ ಹೆಂಗಿರ್ಬೇಕಂದ್ರೆ 1 ಲಕ್ಷ ನಾನು 3ರಿಂದ 4% ದುಡಿತೀನಿ. ನನ್ ರಿಸ್ಕ್ 3% ಇರ್ಲಿ, ಪ್ರಾಫಿಟ್ 3% ಇರ್ಲಿ. ಬರೀ ನಾ 3% ನೀವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋದ್ರೆ ಬರೀ ಒಂದೇ ಲಕ್ಷ ದುಡ್ಡು 100 ಕೋಟಿ ಆಗುತ್ತೆ ಒಂದು 20-25 ಇಯರ್ಸ್ ಅಲ್ಲಿ. ನೀವು ಅದನ್ನ ಎಕ್ಸೆಲ್ ಹಾಕಿ ನೋಡ್ರಿ, ಕಾಂಪೌಂಡಿಂಗ್ ಮಾಡಿ. ಅದಕ್ಕೆ ಯಾವತ್ತೂ ಈ ಟ್ರೇಡಿಂಗ್ ನಲ್ಲಿ ಇನ್ವೆಸ್ಟರ್ ಆಗ್ರಿ. ಟ್ರೇಡರ್ ಟ್ರೇಡಿಂಗ್ ಮಾಡೋದು ರಿಸ್ಕ್. ಫಸ್ಟ್ ರಿಸ್ಕ್ ಅಂಡ್ ರಿವಾರ್ಡ್ ಮೇಲೆ ಎಲ್ಲ ನಿಂತಿರೋದು. ಸ್ಟ್ರಾಟಜಿಗಳು ಇರುತ್ತೆ, ಒಂದ್ ಕೆಲಸ ಮಾಡುತ್ತೆ ಒಂದ್ ಕೆಲಸ ಮಾಡಲ್ಲ, ಏನಿಲ್ಲ. ನೀವು ರಿಸ್ಕ್, ನಾನು ಇವತ್ತು ಟ್ರೇಡ್ ಹಾಕ್ಬೇಕಾದ್ರೆ ಎಷ್ಟು ನನಗೆ ರಿಸ್ಕ್, ಎಷ್ಟು ಪ್ರಾಫಿಟ್. ನಾವು ರಿಸ್ಕ್ ಯಾವತ್ತು ಮಿನಿಮಮ್ ಇಟ್ಕೊಂಡು ನೀವು ಟ್ರೇಡ್ ಮಾಡ್ತೀರಾ, ಅವತ್ತು ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. ನೀವು ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಮಾಡ್ಬೋದು. ಅದನ್ನ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳಿ ಅದನ್ನ ರೀಇನ್ವೆಸ್ಟ್ ಮಾಡಿ 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 ಓಡ್ತಾ ಹೋದ್ರೆ ಅದು ಒಂದು ದೊಡ್ಡ ಬೆಟ್ಟ ಆಗಿ ದುಡ್ಡು ಬೆಳೀತದೆ. ಅದಕ್ಕೆ ಸ್ವಲ್ಪ ಆದಷ್ಟು ಯಾವ್ದನ್ನೇ ಒಂದು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಕಲಿಬೇಕು. ಲರ್ನಿಂಗ್ ಅಲ್ಲಿ ಹರ್ನಿಂಗ್ ಇದೆ. ಲರ್ನಿಂಗ್ ಅಲ್ಲಿ ಏನಿದೆ, ಹರ್ನಿಂಗ್ ಇದೆ. ಲರ್ನಿಂಗ್ ಇಲ್ಲಿ ಎಲ್ಲ ತುಂಬಾ ಜನ ಅಕಾಡೆಮಿ ಹೆಸರು ಬಂದು ತಮ್ಗೆ ಒಳ್ಳೊಳ್ಳೆ ಸ್ಟ್ರಾಟಜಿ, ಒಳ್ಳೊಳ್ಳೆ ಮಾರ್ಗದರ್ಶನ ಕೊಡ್ತಾರೆ. ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡ್ಕೊಂಡು ಆದಷ್ಟು ರಿಸ್ಕ್ ಅಂಡ್ ರಿವಾರ್ಡ್ ಮೇಲೆ ನೀವು ಇದನ್ನ ಮಾಡ್ಕೊಂಡು ಇದನ್ನ ಈ ಒಂದು ಅಶೋಕ್ ಅವರು ಇಂತ ಒಂದು ದೊಡ್ಡ ಇದನ್ನ ಮಾಡಿದ್ದಾರೆ. ಇದನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕು. ಯಾಕೆಂದ್ರೆ ಇಲ್ಲಿ ಸುಮ್ನೆ ಬಂದ್ವಿ ಓದ ಪುಟ್ಟ ಬಂದ ಪುಟ್ಟ ಅಂತಲ್ಲ. ಇಲ್ಲಿ ಏನ್ ಕೂತ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಒಂದು ಮೈಂಡ್ ಸೆಟ್, ಒಂದು ರಿಸ್ಕ್ ಅಂಡ್ ರಿವಾರ್ಡ್ ಎಲ್ಲ ಹೇಳಿ ತುಂಬಾ ಜನ
ತಮ್ಗೆಲ್ಲ ಮಾರ್ಗದರ್ಶನ ಸ್ಟ್ರಾಟಜಿಗಳು ಕೊಡ್ತಾರೆ. ಅದನ್ನೆಲ್ಲ ಕಲ್ತು ನಮ್ಮ ದೇಶನ, ನಿಮ್ಮ ಹತ್ರ ದುಡ್ಡಿದ್ರೆ ನಮ್ ದೇಶ ಶ್ರೀಮಂತರಾಗಿರುತ್ತೆ. ಯಾಕೆಂದ್ರೆ ಅವ್ರು ಹೇಳಿದ್ರು, ಯಾರು ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡಿದೆ, ಈ ಜನಗಳ ಹತ್ರ ದುಡ್ಡಿದ್ರೆ ನಮ್ ದೇಶದ ಹತ್ರ, ನಮ್ಮ ಭಾರತದ ಹತ್ರ ದುಡ್ಡಿದ್ದಂಗ ಅದು. ಜನಗಳ ಹತ್ರ ದುಡ್ಡಿಲ್ಲ ಅಂತಂದ್ರೆ ಅದು ದೇಶದ ಹತ್ರ ದುಡ್ಡಿಲ್ಲ ಅಂತ. ಹಂಗಾಗಿ ಪ್ರತಿಯೊಬ್ರು ಇನ್ವೆಸ್ಟರ್ ಆಗಿ, ಪ್ರತಿಯೊಬ್ರು ಶ್ರೀಮಂತರಾಗಿ, ಪ್ರತಿಯೊಬ್ರು ಈ ಒಂದು ಸೆಮಿಟ್ ನ ಸದುಪಯೋಗ ಪಡಿಸ್ಬೇಕು ಅಂತ ಹೇಳಿ ಮತ್ತೆ ಇದನ್ನ ಆಯೋಜಿಸಿರೋ ಅಶೋಕ್ ಅವರಿಗೆ ನಾವು ತುಂಬಾ ತುಂಬಾ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತೀನಿ. So no problem. So friends, quick bites and quick information which is critical to make sure that today's program is going to be successful. All right. So 100% educational event. This is not a program where we give tips and advices. Okay. And the speakers who come on this stage may or may not be a SEBI registered advisor. This is for your information. All right. So our purpose is primarily to impart knowledge. Whatever we discuss today, show today, explain today, end of the day, please go back and verify. If it suits you, use it, or else trash it. Absolutely fine. All right. And this is an important disclaimer. So dear turtles, how many of you know turtle traders? How many of you had heard of turtle traders? Very few people. So turtle traders were the bunch of guys way back in 1984, hired by a legendary trader by name Richard Dennis, who mentored them and made them billion-dollar fund managers. So that is why we call everybody turtle traders, because we don't know who is going to manage a big money tomorrow. I know people who were managing 10 lakh, 20 lakh, today they are managing 10 crore, 20 crore, 100 crores also. Okay, I hope at least 5%, 10% of you manage a sizable money in the future, but after all learning and practicing, which should happen at a smaller capital. Correct? Now, hearty welcome to every one of you. This event is always because of you, and thanks, you guys are all on time. And my sincere apologies, we started this program 20 minutes late because of various technical challenges. Okay, so dear speakers who are in the first row and the second row of this hall, thank you very much for being the speakers in today's program. It's really a honor to have you guys today to share the knowledge with all our people. So I would like to take this great opportunity to welcome our title partner Delta Exchange, who forced us to do this event. Actually, ಈ ಪ್ರೋಗ್ರಾಮ್ ಮಾಡಬೇಕು ಅನ್ನೋ ಪ್ಲಾನೇ ನಮ್ಗೆ ಇರಲಿಲ್ಲ. ಸೊ ಈ ಕಾರ್ಯಕ್ರಮ ಮಾಡೋದೇ ಬೇಡ ಅಂತ ಡಿಸೈಡ್ ಆಗಿದ್ವಿ, ಬಟ್ ಫಜೀಲ್ ಫೋರ್ಸ್ ಮಾಡ್ತಿದ್ದ, ಇಲ್ಲ ಸರ್ ಪ್ರೋಗ್ರಾಮ್ ಮಾಡಬೇಕು ಅಂತ. ಸೊ ದಟ್ಸ್ ವ್ಯಾನ್ ಡೆಲ್ಟಾ ಕಾಲ್ಡ್ ಅಸ್ ಅಂಡ್ ಸೆಡ್, ನೋ ಯು ಗೈಸ್ ಡೂ, ವಿ ಆರ್ ಯುವರ್ ಟೈಟಲ್ ಸ್ಪಾನ್ಸರ್, ಟೇಕ್ ಫುಲ್ ಮನಿ, ನೋ ಪ್ರಾಬ್ಲಮ್, ಹಣ ಫುಲ್ ತಗೊಳ್ಳಿ, ನೋ ಪ್ರಾಬ್ಲಮ್, ಪ್ರೋಗ್ರಾಮ್ ಈ ವರ್ಷ ಮಾಡಿಬಿಡಿ ಅಂತ. ಅಂಡ್ ಹೋಪ್ಫುಲಿ ದಿಸ್ ಇಸ್ ದ ಲಾಸ್ಟ್ ಬಾಟ್ಸ್ ಇವೆಂಟ್ ದಟ್ ವುಡ್ ಹ್ಯಾಪನ್ ಇನ್ ಬ್ಯಾಂಗ್ಳೂರ್. All right, so this is the last opportunity for all of you. Please enjoy the program, enjoy the community, enjoy the network. Okay, you might have challenges here and there, but overall I'm sure you will be having a great experience. Thanks to Kotak Neo, who became our diamond partner, warm welcome. And thanks to our platinum partners Mudrex and Fires, and all the gold partners inclusive of CoinDCX, Share India and Alphanomic. Now, special thanks to TD Academy, who has been the biggest source of support for all our events in Bangalore. How many of you know we did event across almost like 15 cities across India? We have physically mentored 25,000 people in the last 25 months across the country. And we are the only institute in India which managed to successfully bring 1,000 plus people in every city that we went across India. So no institute has ever achieved such a monumental progress. Okay, and quick updates, some sanity things. The program starts on time. We have 8 amazing sessions. All right, we have an amazing, powerful panel discussion. You get a chance to network with everyone. Please utilize this opportunity. Respect people. Interact ಮಾಡಿ, discuss ಮಾಡಿ, personal ಮಾತಾಡಬೇಡಿ. Okay. Try to learn something from your opponent person, and most important, don't share capital, don't share money. There were instances people lost lot of money because they got connected in our program. People who lost money came to my office. Sir, I met this man in this program, he told me he'll give me this much profit, so I'm not responsible.
If you make money, praise yourself. If you lose money, slap yourself. Correct? So be careful. Okay? Next, here is a schedule. Unfortunately, Telegram is blocked for various good reasons. We will communicate everything in our WhatsApp channel. Okay? We will stick to the schedule throughout the program. Sir, Manoj Bandra. All right. So, friends, this is going to be a very interesting program. So, a lot of knowledge to be shared. I have personally reviewed some of the presentations. I have pushed some of them back to the speakers, told them to improvise on it. So, we have tried our best to deliver the best in class program for today. Okay. So, before we move on, I have only 13 minutes left. Remember one thing. 71% intraday traders incurred losses. How many of you are intraday traders? Awesome. How many of you are profitable? Take a photo. We'll meet one by one. If you are truly profitable, I'll give you account. Okay? Now, according to SEBI, in the last 5 years, the number of participants increased 500%. And the number of losers substantially increased because there was no learning curve. Lot of people came into the markets. And everyone thought 20-day moving average 30 RSI will give me a fortune. Alright? Now, here is the true fact. The average loss of traders reduced from 20,000 to 5,000. What does it mean? Traders are intelligent? No. It means the number of traders increased, that's it. Nothing more. Next, the average age of intraday trader is 30. The 53% of the 60 plus people lost money. How many people are 60 plus? Anybody here? Please give them a big round of applause. Tell me why? Not because 53% lost. It is because 47% won. Correct? Next, 81% of under 20 lost money. Under 20 guys? Anybody? Thank God, nobody. Female traders? Can you please stand up, ladies? Please, please, everybody. We give them a big round of applause. Because ladies are better traders than men. So if you are making loss, next time bring your wife, you don't trade, let her trade. Okay? And even if she loses, you have nothing to do. But if you lose, she will have to trouble you. Okay? Now, whenever you come to markets, this is the beginner's luck. Right? Everybody thinks that a normal RSI will help me 30, 20 moving average, crossovers, blah, blah, blah. How many of you felt like that when you came? I felt really. I thought by reading this book, How to Make Money Trading Charts by that man, Ashwini Gujral, I can make a fortune. And he never made a fortune in 40 years. And I thought I can make by reading his book. Okay? Now, once you come in, the reality sinks in. You know money is not coming. Because naturally, 99% intraday traders are losing money. And only 1% people are making money more than FD. This is the universal fact. You say, you believe, you don't believe, that is a fact. Who told? SEBI. Imagine a market without SEBI. SEBI is actually God for all of us. How many of you think? Or for every one of you here, SEBI is God. Because there was a time, there was no SEBI, brokers used to tame people. Alright, next what happened? You will not accept. My moving average crossover strategy is correct, my RSI is correct, market is wrong. I am right. And you will not agree. See, that's what happens. Okay, indicator is not working, but I am fine. Next, finally, a day will come that you will accept, sorry boss, I am wrong. It's my money, my loss, my indicator. It has nothing to do with markets or people. And one fine day, a seasoned trader will emerge. It takes a minimum of 3 months to at least 5 years to become a seasoned trader. Minimum. Sometimes it can extend to 10 years also. There are people who have really made a fortune in a very short time. Possible. That is a very, very ordinary number. Just because once Vaibhav Suryavanshi became the iconic cricketer at the age of 15, I don't think any parent in this hall will push their son for cricket from tomorrow. Correct? That
that is a very, very dangerous percentage. Clear? So let us be realistic in markets. And day will come, this is what would really happen in terms of markets. And I hope and pray every one of you reach this level. But this journey is going to be tough. All right? How many people lost money in the last 12 months? No, lie. There are more people. I don't believe. I have the numbers. It's more. Okay, anybody who made 30% plus last 12 months? On a minimum capital of 25 lakhs. On a minimum capital of 25. Photo please. I will talk to you. Okay. So here is the lesson from SEBI. Focus on risk, not reward. Focus on hedging, not profits. Focus on strategies, not tips. Process, not picking tops and bottoms. And focus on terminal, not Telegram or Twitter. Right? Or YouTube. And remember one thing, very, very important. In the last 2 years, I have been in the world of proprietary trading. I have interacted with at least 500 prop traders across India, managing a minimum ticket of 1 crore to almost 500 crores. And you know what? None of them have a predictive model. Nobody plans the direction of the market. Nobody knows the direction of the market. Everybody follows a system, that's it. How many of you agree to me? Nobody predicts the market. If any one of you are predicting market, something is wrong with you. Even Nirmala Sitharaman cannot predict market. Many times people ask me, Ashok, what will market do tomorrow? You know what I answer? I don't know. They said, come on Ashok, you're an expert, you should know. Come on here. I don't even know what is a breakfast in my home tomorrow morning. And you want me to predict market? Such a joke. Correct? So here is the BOTS mission, friends. The mission is not to help you make profits. The mission is to help you not to lose money. There's a lot of difference between teaching somebody how to hit a 4 and a 6 and teaching somebody not to get out. Recognize this fact. Okay? So remember this greatest statement from the legendary Warren Buffett, that risk comes from not knowing what you're doing. You know why trading is an interesting profession? How many of you know one statistic to you? Which is the India's biggest business? Any idea? India's biggest business. Biggest in terms of numbers, not the size. India's a business which is largely done across India in a huge number. Chai. You know the success rate of Chai Wala? How much? What is the success rate? Not our PM Chai Wala. I am asking about a normal Chai Wala. What is the success rate of a chai business? Success rate? Not even 80%. 20% is the success rate of a chai business. Pan India. The success rate of a chai business is 20%. How about restaurants? Pubs. Okay, pubs. What is the success rate of pubs? How much? Any idea? How many drunkards here? Sorry, how many taxpayers here? A pub. In every 5 years, 70% pubs will shut down. Do you know how many barber shops are shut down in India in last 24 hours? Do you know how many retail stores or vegetable markets are shut down in last 20 hours? You don't know. Every business is the same thing. You go to any damn profession, success rate is not 90%, 100%. The success rate is always 10% only. In trading, it is visible because your PAN card is attached. All other businesses, nothing is visible and nothing is exposed. Everyone agree. Taiwan has a success rate of 3%. The traders in Taiwan, the land of semiconductors, the success rate is 3%. So you think Indians are fools? Indians are the most brilliant guys when it comes to Berlin. Indians are the most talented guys when it comes to maths. Nobody knows maths better than Indians. You belong to the land of the great Srinivasa Ramanujan, the man who knew infinity. And if you fail in trading, nobody can pass in trading. This is the truth. I'm talking to you in stats. Okay? Manoj Bani. Okay? Session starts on time.
Okay, friends, certain sanity things. Everyone should exit from this side only. There is no sideway exit. Point number one, gents toilet is on my right, ladies toilet is on my left. All our booths are on the outside. Food is served in the basement. Coffee is also served in the basement. There is no coffee break. We will continue throughout the day. Whoever wants coffee, you can go down after 11 o'clock types. I will come back. Not a problem. Clear? Next. Um, promotions are not allowed except the 8 partners or the sponsors there. Alright, anybody trying to do promotions will be humbly thrown out of the hall. Kindly respect the expectations of this program. So, request to all mentors. The mentors here, they will spend good time with you. They're going to stay here for the whole day. Go meet them, talk to them, understand their experiences. Okay, and at the same time, I have requested the mentors to give their time to you. Okay, and I'm telling you again, a mentor is not the one who's on the stage. Hi, Manoj. Mentor is not the one who's on the stage. Please give a big round of applause to Manoj. ಮಾರ್ನಿಂಗ್ ಶುಭೋದಯ ಎಲ್ಲರಿಗೂ. ಇವೆಂಟು ತುಂಬ ಚೆನ್ನಾಗಿ ನಡೆಯುತ್ತೆ. ಅಶೋಕ್ ಸರ್ಗೆ ಸ್ವಾಗತ. ನಾನು ಸ್ವಲ್ಪ ಲೇಟಾಗಿ ಬಂದೆ, ಸಾರಿ ಸರ್. No problem. ಸೊ ಕಂಟಿನ್ಯೂ ಮಾಡಿ. Yeah. So, bani Manoj, bani. Okay. So, bani Manoj, bani, please come. All right. So, this is our new folios program, something like small case, which has been launched. For more details, you can talk to the people outside. I've launched this book, Middle Class Millionaire. How many of you have got this book? Okay, we just launched it. Okay, so you can go and buy this book, and it is right now available in Amazon. It came live a couple of days back. And here is the second book called The Intelligent Pre-IPO Investor, predominantly written for people who want to pick pre-IPO stocks. One of our biggest pre-IPO stock pick was NSE. We have a lot of people who bought NSE. NSE has actually in the last 5 years has given some 8x return for our investors, 8x. And we accumulated one stock called MSCI, Metropolitan Stock Exchange of India. We bought it at around 2 rupees, 2.5 rupees. Now the stock went all the way to 14 rupees because Nitin Kamath bought it. Okay, there are some amazing stocks. On how to pick them, there is a beautiful story. And we also have a booth outside where we are trying to become pioneers in the stocks related to exchanges. We don't sell any other unlisted stocks. We only sell unlisted stocks of exchanges like BSE. For example, NSE, MSCI, NCDEX, Energy Exchange, Power Exchange. These are the exchanges that we work on. All right. And before we move on, few good words from Manoj sir. ಸೊ ಈವೆಂಟಲ್ಲಿ ತುಂಬ ಲರ್ನಿಂಗ್ ಇರುತ್ತೆ, ಚೆನ್ನಾಗಿ ಕಲೀರಿ. ಆ್ಯಂಡ್ ಇಫ್ ಯು ಕ್ಯಾನ್ ಮೇಕ್ ನೋಟ್ಸ್ ಆಲ್ಸೋ ಇಟ್ಸ್ ಗುಡ್. ಆ್ಯಂಡ್ ಎನಿ ಕ್ವೈರೀಸ್ ಆಲ್ಸೋ ಅವರ್ ಟೀಮ್ ವಿಲ್ ಬಿ ದೇರ್, ಆ್ಯಂಡ್ ಇವನ್ ಕೌಟಿಲ್ಯ ಸರ್ ಟೀಮ್ ವಿಲ್ ಬಿ ದೇರ್. ಸೊ ಎನಿ ಕ್ವೈರೀಸ್ ಇದ್ರೆ ನೀವು ಕೇಳ್ಬೋದು. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಚೆನ್ನಾಗೆ ಲರ್ನ್ ಮಾಡಿ, ಆ್ಯಂಡ್ ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ ಡೆಫಿನೆಟ್ಲಿ ಲಾಸ್ಟ್ 1.5 year, ಯು ನೋ, ಮಾರ್ಕೆಟ್ಸ್ ಈಸ್ ಲೈಕ್ ಸೈಡ್ ವೇಸ್ ಆರ್ ಡೌನ್ ಟ್ರೆಂಡ್. ಎಂಟೈರ್ ಗ್ಲೋಬಲ್ ಮಾರ್ಕೆಟ್ಸ್ ಆರ್ ಅಪ್, ಇಂಡಿಯನ್ ಮಾರ್ಕೆಟ್ಸ್ ಆರ್ ಡೌನ್. ಬಟ್ ಈ ಟೈಮಲ್ಲಿ ಈ ಒಂದು ಸಮಿಟ್ ನಿಜವಲ್ಲೂ ಬೇಕಾಗಿತ್ತು. ಯಾಕಂದರೆ ದೇರ್ ಇಸ್ ಅ ಗ್ಯಾಪ್, ನಾಲೆಜ್ ಗ್ಯಾಪ್ ಇರುತ್ತೆ. ನಾಲೆಜ್ ಗ್ಯಾಪ್ನ ಇಲ್ಲಿ ನಾವು ಫಿಲ್ ಮಾಡ್ಕೋಬೋದು. ಡೆಫಿನೆಟ್ಲಿ ಚೆನ್ನಾಗಿ ಕಲೀರಿ ಆ್ಯಂಡ್ ಇಂಟ್ರಾಕ್ಟ್ ಮಾಡಿ. ಸೊ ದೇರ್ ಆರ್ ಲಾಟ್ ಆಫ್ ಮೆಂಟರ್ಸ್ ಅರೌಂಡ್ ಯು. ಇಂಟ್ರಾಕ್ಟ್ ವಿತ್ ದೆಮ್ ಆಲ್ಸೋ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಥ್ಯಾಂಕ್ ಯು. So please give a big round of applause to Manoj. Okay, thank you Manoj for being our regional partner for the 3rd time in a row. And we are doing this event 2nd time in the same hall after almost 2 years. Okay, I've tortured Manoj a lot in the last 15 days. You guys know why. All right, to make this event a good program. All right, so Sigana, any help, reach out to people in black. All right, and enjoy the program. Be safe. Okay, and be good and have fun. Any escalations, ಅಶೋಕ್ ದೇವನಾಂಪ್ರಿಯ, ಇದು ಒಂಥರ ಬಡವ್ರ ಮದುವೆ ಇದ್ದಾಗೆ. ಎಲ್ಲ ಪರ್ಫೆಕ್ಟ್ ಇರೋದಿಲ್ಲ. ಟ್ರೇಡಿಂಗ್ ಥರ ಪೇಪರ್ ಟ್ರೇಡಿಂಗ್ ಮಾಡಿದಾಗ ಪರ್ಫೆಕ್ಟ್ ಆಗಿರುತ್ತೆ. ರಿಯಲ್ ಟೈಮ್ ಟ್ರೇಡಿಂಗ್ ಲಾಸ್ ಮಾಡ್ತೀರಲ್ಲ, ಇದು ಅದೇ ಥರ. ಪ್ಲಾನಿಂಗ್ ಎಲ್ಲ ಸಖತ್ತಾಗಿ ಮಾಡಿದ್ದೀವಿ. ಸಮ್ಟೈಮ್ಸ್ ಥಿಂಗ್ಸ್ ವರ್ಕ್ ಆಗಲ್ಲ. ಆ್ಯಂಡ್ ಪ್ಲೀಸ್ ಡು ನಾಟ್ ಫೈಟ್ ವಿತ್ ಮೈ ಸ್ಟಾಫ್. ಓಕೆ, ಏನಾದ್ರು ಮೇಜರ್ ಪ್ರಾಬ್ಲಮ್ ಇದ್ದರೆ ನನ್ನ ಹತ್ರ ಬನ್ನಿ. ಓಕೆ, ಖುಷಿ ಆದರೆ ಟ್ವೀಟ್ ಮಾಡಿ, ದುಃಖ ಆದರೆ ಇಮೇಲ್ ಮಾಡಿ. ಓಕೆ, ಗುಡ್, ಥ್ಯಾಂಕ್ ಯು ವೆರಿ ಮಚ್. ಶುಭೋದಯ. ಸೊ ನಾನು ಎಷ್ಟು ಜನ ಪ್ರಾಫಿಟಬಲ್ ಆಗಿದ್ದೀರಿ, ಫೇಲಿಯರ್ ಆಗಿದ್ದೀರಿ ಅಂತ ಕೇಳಲ್ಲ. ಎಷ್ಟು ಜನ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀನಿ ಅಂತ ಡಿಸೈಡ್ ಮಾಡಿದಿರಿ, ಅದು ಇಂಪಾರ್ಟೆಂಟ್. ಸೊ ಡಿಸೈಡ್ ಮಾಡಕ್ಕೆ ಮೈಂಡ್ ಸೆಟ್ ಬೇಕೇ ಬೇಕು. ಸೊ ಎಷ್ಟು ಜನ ಆಗಿದ್ರಿ ಕೈ ಎತ್ತಿ, ಡಿಸೈಡ್ ಮಾಡಿದೀನಿ ನಾನು ಪ್ರಾಫಿಟಬಲ್ ಟ್ರೇಡರ್ ಆಗೇ ಆಗ್ತೀನಿ ಅಂತ. ಎಸ್.
ಸೊ ಅದೇ ಇಂಪಾರ್ಟೆಂಟ್. ಸೊ ಇವತ್ತು ವೆರಿ ಸಿಂಪಲ್ ಆಗಿ, ಸೊ ನಾ ಬೇಸಿಕ್ಲಿ ಆದರ್ಶ್, ವೈ ಡಿಡ್ ಐ ಕಮ್ ಟು ಟ್ರೇಡಿಂಗ್, ಯಾಕೆ ಬಂದೆ ಅಂತಂದ್ರೆ ನಾನು 2009 ಅಲ್ಲಿ ಪೈಲಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಕೆರಿಯರ್ ಸ್ವಲ್ಪ ಸ್ಟಾಲ್ ಆಗೋಯ್ತು. ಅದಾದ್ಮೇಲೆ ಬೇರೆ ಬಿಸ್ನೆಸ್, ಎಲ್ಲಾ ತರದ ಬಿಸ್ನೆಸ್ ಟ್ರೈ ಮಾಡಿದೆ. ಸೊ ಅವಾಗ ಜಸ್ಟ್ ಇವಾಗ ನೆಕ್ಸ್ಟ್ ನಾನು ಒಳ್ಳೆ ಬಿಸ್ನೆಸ್ ಬರಬೇಕು ಅಂತ ತುಂಬಾ ಬಿಸ್ನೆಸ್ ಟ್ರೈ ಮಾಡಿದೆ 3-4 ಇಯರ್ಸ್. 2012 ಅಲ್ಲಿ ಐ ಫೆಲ್ಟ್ ಸ್ಟಾಕ್ ಮಾರ್ಕೆಟ್ ಇಸ್ ಅ ಗುಡ್ ಬಿಸ್ನೆಸ್ ಅಂತ ಹೇಳಿ. ಸೊ ಐ ಕಂಟಿನ್ಯೂಡ್ ಇನ್ ಸ್ಟಾಕ್ ಮಾರ್ಕೆಟ್ ಸಿನ್ಸ್ 2012. Yes, sir. Kannada or English? Kannada. So we'll combine both. We'll combine both. So that is okay, no problem. ನಿಮ್ಗೆ ಸ್ವಲ್ಪ ಹೇಳ್ಕೊಡ್ತೀನಿ. ಸೊ ಹಾಗಾಗಿ ನಾನೇನ್ ಅನ್ಕೊಂಡೆ 2012 ಅಲ್ಲಿ ಡಿಸೈಡ್ ಮಾಡಿದೆ, ಓಕೆ ಪೈಲಟ್ ಆಗಕ್ ಆಗಿಲ್ಲ ಅಂದ್ರೆ ಏನಂತೆ, ಒಂದು ಏರ್ಕ್ರಾಫ್ಟ್ ತಗೊಳ್ಳೋ ಅಂತ ಒಂದು ಬಿಸ್ನೆಸ್ ಇದೆ ಅಂತಂದ್ರೆ ಅದು ಸ್ಟಾಕ್ ಮಾರ್ಕೆಟ್ ಒಂದೇನೆ. ಸೊ ಸ್ಟಾಕ್ ಮಾರ್ಕೆಟ್ ಒಂದೇನೆ. ಇಲ್ಲಿ ಕೂತಿರೋ ಅಂತ ಒಬ್ಬ 100 ಕೋಟಿ ಆಸೆ ಪಡ್ಬೋದು ಅಂತಂದ್ರೆ ಅದು ಸ್ಟಾಕ್ ಮಾರ್ಕೆಟ್ ಒಂದೇನೆ. ಸೊ ಲೆಟ್ ಅಸ್ ಕಮ್ ಟು ದ ಟೆಕ್ನಿಕಲ್ ಪಾರ್ಟ್. ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ರೇಷಿಯೋ ಯಾವ್ದು ಜಾಸ್ತಿ ಇದೆಯೋ ಅದನ್ನ ನಾನು ಓವರ್ 15 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಪಿಕ್ ಮಾಡಿ ಈಸಿಯಾಗಿ ಎಲ್ರಿಗೂ ಯೂಸ್ ಆಗಿ ವರ್ಕ್ ಆಗೋ ಅಂತದ್ದು ಒಂದು ಸಿಂಪಲ್ ಮೆಥಡ್ ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಥಿಂಗ್ ಇಸ್, ಸೊ ನಂದು ಬೇಸಿಕ್ಲಿ ಐ ಆಮ್ ಅ ಬ್ರಾಂಚ್ ಹೆಡ್ ಆಫ್ TD ಅಕಾಡೆಮಿ ಫ್ರಮ್ ಮೈಸೂರು. ಸೊ ಮೈಸೂರಲ್ಲಿ ನಾವು ಆಲ್ಮೋಸ್ಟ್ 5000 ಪೀಪಲ್ಗೆ ಟ್ರೈನ್ ಮಾಡಿದೀವಿ. ಸೊ ಆಲ್ಮೋಸ್ಟ್ 2 ಇಯರ್ಸ್ ಇಂದ ಮೈಸೂರಲ್ಲಿದೆ. ಮೈಸೂರಲ್ಲಿ ಇರೋದಕ್ಕೂ ಮುಂಚೆ 1 ಇಯರ್ ಬ್ಯಾಂಗ್ಳೂರಲ್ಲಿ ಕೂಡ TD ಅಕಾಡೆಮಿಲಿ ವರ್ಕ್ ಮಾಡಿದೆ. ಸೊ ಇವಾಗ ಬ್ರಾಂಚ್ ಹೆಡ್ ಆಗಿ ಮೈಸೂರಲ್ಲಿ ಇದ್ದೀನಿ. ಸೊ ನೆಕ್ಸ್ಟ್, ಸೊ ಬೇಸಿಕ್ಲಿ ವಾಟ್ ಆರ್ ದ ಮೇನ್ ಥಿಂಗ್ಸ್ ದಟ್ ವಿ ವಾಂಟ್ ಇನ್ ಸ್ಟಾಕ್ ಮಾರ್ಕೆಟ್. ಮೊದಲನೇದು, ಆ ಸ್ಟಾಕ್ ಯಾವ ಟ್ರೆಂಡ್ ಅಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್. ಸೆಕೆಂಡ್, ಟ್ರೆಂಡ್ ಆಂಗಲ್ ಕೂಡ ಇನ್ಕ್ಲೂಡ್ ಮಾಡ್ತಾ ಇದೀವಿ. ಇದು ಏನು ಅಂತಂದ್ರೆ ಟ್ರೆಂಡ್ ಆಂಗಲ್ ಇಂಡಿಕೇಟ್ಸ್ ದ ಸ್ಟ್ರೆಂತ್ ಆಫ್ ದಿ ಟ್ರೆಂಡ್. ಸೊ ನಾವು ಸುಮ್ಮನೆ ಟ್ರೆಂಡ್ ಇದೆ ಅಂತ ನೋಡೋದ್ರ ಬದಲಿ ಟ್ರೆಂಡ್ ಸ್ಟ್ರೆಂತ್ ಹೇಗಿದೆ ಅಂತ ಕೂಡ ನೋಡ್ಬೇಕು. ಸೊ ನೆಕ್ಸ್ಟ್ ನಾವು 2 ಮೂವಿಂಗ್ ಅವರೇಜ್ ನ ಕಂಬೈನ್ ಮಾಡ್ಕೋತಾ ಇದೀವಿ, ದಟ್ ಈಸ್ 440 and 100. ಇದೇನು ಅಂತ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ ಸ್ಲೈಡ್ಸ್ ಅಲ್ಲಿ. ಸೊ RSI 30 ನಾರ್ಮಲ್ ಯೂಸ್ ಮಾಡ್ತಾರೆ, ಬಟ್ RSI 40 ಯೂಸ್ ಮಾಡ್ತಾ ಇದೀವಿ ಬಿಕಾಸ್ ಟು ಕ್ಯಾಪ್ಚರ್ ದ ಸ್ಟಾಕ್ ವಿಚ್ ಹ್ಯಾಸ್ ಗಿವನ್ ಅ ಗುಡ್ ಡಿಸ್ಕೌಂಟ್. ಸೊ ಯಾವ ಸ್ಟಾಕ್ ಡಿಸ್ಕೌಂಟ್ ಕೊಟ್ಟಿದೆಯೋ ಅದಕ್ಕೆ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನ ಯೂಸ್ ಮಾಡಕ್ಕೆ ನಾವು RSI 40 ಯೂಸ್ ಮಾಡ್ತಾ ಇದೀವಿ. ಸರ್ಟನ್ ಪೀಪಲ್ ಸ್ವಲ್ಪ ನನ್ನ ಹತ್ರ ದುಡ್ಡು ಕಮ್ಮಿ ಇದೆ, ನಾನು ಒಂಚೂರು ಲೆವರೇಜ್ ಸ್ಟಾಕ್ ಅಂದ್ರೆ ಸಾಲ ಮಾಡಿ ಬಿಸ್ನೆಸ್ ಮಾಡ್ಬೋದಾ? ಸಾಲ ಮಾಡಿ ಬಿಸ್ನೆಸ್ ಮಾಡ್ಬೋದಾ? ಪ್ರಾಫಿಟಬಲ್ ಆಗಿದ್ರೆ ಸಾಲ ಮಾಡಿ ಬಿಸ್ನೆಸ್ ಮಾಡಬಹುದು. ಪ್ರಾಫಿಟಬಲ್ ಆಗಿಲ್ಲ ಅಂದ್ರೆ ಸಾಲ ಮಾಡಿ ಬಿಸ್ನೆಸ್ ಮಾಡಕ್ ಆಗಲ್ಲ. ಫಸ್ಟ್ ನೀವು ಪ್ರಾಫಿಟಬಲ್ ಆಗಿದ್ರೆ ಎಸ್ ಯೂಸ್ MTF, ಇಲ್ಲ ಅಂತಂದ್ರೆ MTF ಯೂಸ್ ಮಾಡ್ದೇನು ಹೇಗ್ ಮಾಡ್ಬೋದು ಅಂತಾನೆ ಹೇಳ್ಕೊಟ್ಟು. ಪ್ಲಸ್ ನಾವು ಕಾಲ್ ಆಪ್ಷನ್ ಕೂಡ ಯೂಸ್ ಮಾಡ್ತಾ ಇದೀವಿ ನಮ್ಮ MTF ನ ಫಂಡಿಂಗ್ ಮಾಡ್ಕೊಳಕ್ಕೆ. ಕಾಲ್ ಆಪ್ಷನ್ ಯೂಸ್ ಮಾಡ್ತಾ ಇರೋದು MTF ನ ಫಂಡಿಂಗ್ ಮಾಡಕ್ಕೆ. ಸೊ ವಾಟ್ ಆರ್ ದ ಕೀ ಫ್ಯಾಕ್ಟರ್ಸ್? ಸೊ ಮಾರ್ಕೆಟ್ ಅಲ್ಲಿ ನೀವೇ ನೋಡಿ ನಂಗೆ ಅಪ್ ಟ್ರೆಂಡ್ ಇರುತ್ತೆ. ಸೊ ಅಪ್ ಟ್ರೆಂಡ್ ಅಂತಂದ್ರೆ ಹೇಗೋ? ಸೊ ಅಪ್ ಟ್ರೆಂಡ್ ಅಂತಂದ್ರೆ ಸಿಂಪಲ್, ಸ್ಟಾಕ್ ವಿಲ್ ಬಿ ಮೇಕಿಂಗ್ ಹೈಯರ್ ಹೈ ಹೈಯರ್ ಲೋ. ಹೈಯರ್ ಹೈ ಹೈಯರ್ ಲೋ ಅಂತಂದ್ರೆ ಲಾಜಿಕ್ ಏನಪ್ಪಾ ಅಂತಂದ್ರೆ ಸಪ್ಲೈ ಈಸ್ ಲೆಸರ್ ದೆನ್, ಅಂದ್ರೆ ಡಿಮ್ಯಾಂಡ್ ತುಂಬಾ ಜಾಸ್ತಿ ಇದೆ, ಸಪ್ಲೈ ತುಂಬಾ ಕಮ್ಮಿ ಇದೆ. ಆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ತುಂಬಾ ಕಮ್ಮಿ ಇದೆ. ಸೊ ಆ ಪರ್ಟಿಕ್ಯುಲರ್ ಸ್ಟಾಕ್ ನ ಏನ್ ಹೇಳ್ತಾರೆ? ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಡೌನ್ ಟ್ರೆಂಡ್ ಅಲ್ಲಿ ಇದೆ. ಸೊ ಡೌನ್ ಟ್ರೆಂಡ್ ಅಲ್ಲಿ ಯಾಕಿದೆ? ಬಿಕಾಸ್ ಸ್ಟಾಕ್ ಅಲ್ಲಿ ಸಪ್ಲೈ ಜಾಸ್ತಿ ಇದೆ, ಡಿಮ್ಯಾಂಡ್ ಕಮ್ಮಿ ಇದೆ. ರೀಸನ್ಸ್ ಏನ್ ಬೇಕಾದ್ರೂ ಇರ್ಬೋದು. ಇಫ್ ದ ಸ್ಟಾಕ್ ಈಸ್ ಇನ್ ಅಪ್ ಟ್ರೆಂಡ್ ಆರ್ ಡೌನ್ ಟ್ರೆಂಡ್, reasons might be anything, but we just want to see the charts. See anything and anything antare, why do we trust charts? See anything mathematical like calculate ಮಾಡಬೇಕು ಅಂತಂದ್ರೆ ಅದನ್ನ ರೆಪ್ರೆಸೆಂಟ್ ಮಾಡದೆ ಚಾರ್ಟ್ಸ್ ಅಲ್ಲಿ. ಸೊ ವಿ ಆರ್ ರೆಪ್ರೆಸೆಂಟಿಂಗ್, ನಾವು ಕಂಪ್ಲೀಟ್ ಆಗಿ ಚಾರ್ಟ್ ಮೇಲೆ ಯಾಕೆ ರಿಲೇ ಆಗಿದೀವಿ ಅಂತಂದ್ರೆ, ಸೊ ಇಟ್ ಇಸ್ ಅ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಕಂಪನಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಎಲ್ಲದು ಅದ್ರಲ್ಲಿ ಬಂದೇ ಬರುತ್ತೆ. ಸೊ ವಿ ಆರ್ ಸೀಯಿಂಗ್ ದ ಟ್ರೆಂಡ್ ಫಸ್ಟ್. ಸೊ ಮಾರ್ಕೆಟ್ ಅಲ್ಲಿ ಟ್ರೆಂಡೇ ಇಲ್ಲ ಅಂತಂದ್ರೆ ನಾವು ಹೋಗಿ ಏನು ಮಾಡಕ್ಕಾಗಲ್ಲ. ಸೊ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಹಲೋ, ಎಸ್. ಸೊ ನೆಕ್ಸ್ಟ್ ಸೈಡ್ ವೇಸ್ ಅಂತಂದ್ರೆ, ಸೊ ಮಾರ್ಕೆಟ್ ಈಕ್ವಲ್ ಆಗಿದೆ. ಸೊ ಇಂಥ ಟೈಮಲ್ಲಿ ಇಟ್ಸ್ ಬೆಟರ್ ಟು ಅವಾಯ್ಡ್ ದಿಸ್ ಪರ್ಟಿಕ್ಯುಲರ್ ಸ್ಟಾಕ್
ಬಿಕಾಸ್ ವಿ ಹ್ಯಾವ್ ಅರೌಂಡ್ 5300 ಸ್ಟಾಕ್ಸ್. ಸೊ ನಮ್ಮ NSE ಮತ್ತು BS ಅಲ್ಲಿ ಎರಡೂ ಕಂಬೈನ್ ಮಾಡಿ 5300 ಸ್ಟಾಕ್ಸ್ ಇದೆ. ಸೊ ನಾವು ಪಿಕ್ ಮಾಡ್ಬೇಕಾದ್ರೆ ವಿ ವಾಂಟ್ ಟು ಪಿಕ್ ಓನ್ಲಿ ದ ಕ್ವಾಲಿಟಿ ಸ್ಟಾಕ್ಸ್. ಸೊ ಅದನ್ನ ಹೇಗೆ ಪಿಕ್ ಮಾಡೋದು? ಸೊ ದಟ್ ಈಸ್ ವಿ ನೀಡ್ ಅರೌಂಡ್ 300 ಸ್ಟಾಕ್ಸ್. ದಟ್ ಈಸ್ ಓನ್ಲಿ ವಿ ಆರ್ ಯೂಸಿಂಗ್ ಓನ್ಲಿ F&O ಸ್ಟಾಕ್ಸ್. ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಇರೋಂಥ ಸ್ಟಾಕ್ಗಳು ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ, ಬಿಕಾಸ್ ಟು ಚೆಕ್ ದ ಕ್ವಾಲಿಟಿ ಆಫ್ ದ ಸ್ಟಾಕ್. ಬಿಕಾಸ್ ನಾವು ಫಂಡಮೆಂಟಲ್ ಅನಾಲಿಸಿಸ್ ಎಲ್ಲ ಡೀಪಾಗಿ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಇರೋಂಥ ಸ್ಟಾಕ್ಗಳನ್ನ ನಾವು ಡೈರೆಕ್ಟಾಗಿ ಪಿಕ್ ಮಾಡಿದ್ರೆ, ಸೊ ಇಟ್ ಆಲ್ರೆಡಿ ಹ್ಯಾಸ್ ಅ ಗುಡ್ ಫಂಡಮೆಂಟಲ್ಸ್ ಇನ್ ಇಟ್. So because it has come to future and option, that means the fundamentals should be good in this. So next, so few examples for uptrend, downtrend and sideways. So basically ಇದು ಚಾರ್ಟ್ ಅಲ್ಲಿ ರೆಪ್ರೆಸೆಂಟೇಷನ್ ಅಲ್ಲಿ ಈಸಿಯಾಗಿ ಕಾಣುತ್ತೆ. ಸೊ ಚಾರ್ಟ್ ಹೆಂಗೆ ಅಂತಂದ್ರೆ, ಚಾರ್ಟ್ ಶುಡ್ ಬಿ ಯುವರ್ ಪ್ಯಾಷನ್. ಸೊ ಚಾರ್ಟ್ನ ನೀವು ಎಷ್ಟು ಪ್ಯಾಷನ್ ಇಂದ ನೋಡ್ತಿರೋ ಅಷ್ಟು ಚೆನ್ನಾಗಿ. ಈಗ ಫಾರ್ ಎಕ್ಸಾಂಪಲ್, ನೀವು ಯಾರನ್ನು ಅರ್ಥ ಮಾಡ್ಕೋಬೇಕಂದ್ರೆ ಏನ್ ಮಾಡ್ತೀರಿ? ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಿ. ಅದೇ ತರ ಚಾರ್ಟ್ನ ಅರ್ಥ ಮಾಡ್ಕೋಬೇಕಂದ್ರೆ ನೀವು ಚಾರ್ಟ್ ಜೊತೆ ನೀವೇನ್ ಮಾಡಬೇಕು? ಟೈಮ್ ಸ್ಪೆಂಡ್ ಮಾಡಬೇಕು. ಚಾರ್ಟ್ ಜೊತೆ ಎಷ್ಟು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಚಾರ್ಟ್ ನಿಮ್ ಜೊತೆ ಮಾತಾಡುತ್ತೆ. ಐ ಡೋಂಟ್ ನೋ, ಯಾರಿಗಾರು ಫೀಲ್ ಆಗಿದೆಯಾ ಚಾರ್ಟ್ ವಿಲ್ ಸ್ಪೀಕ್ ಟು ಮೀ ಅನ್ನೋದ? ಯಾರಿಗಾರು ಫೀಲ್ ಆಗಿದೆಯಾ? ಎಸ್, ಐ ಫೀಲ್ ಚಾರ್ಟ್ ವಿಲ್ ಟಾಕ್ ಟು ಮೀ. ಸೊ ಸರ್ಟನ್ ಡೇಸ್ ಆದ್ಮೇಲೆ ಯು ಕ್ಯಾನ್ ಡೂ ದ ಇಂಟ್ಯೂಷನ್ ಟ್ರೇಡಿಂಗ್. ಇಂಟ್ಯೂಷನ್ ಟ್ರೇಡಿಂಗ್ ಅಂದ್ರೆ ಏನು? ಇಂಟ್ಯೂಷನ್ ಟ್ರೇಡಿಂಗ್ ಅಂತಂದ್ರೆ ಚಾರ್ಟ್ ವಿಲ್ ಸ್ಪೀಕ್ ಟು ಯು ಅಂಡ್ ಇಟ್ ವಿಲ್ ಗಿವ್ ಯು ಅ ಇಂಟ್ಯೂಷನ್. ಅದು ಹೇಳುತ್ತೆ ಏನ್ ಮಾಡುತ್ತೆ ಅಂತ. ಸೊ ಬಟ್ ಇಟ್ ವಿಲ್ ಟೇಕ್ ಸಮ್ ಇಯರ್ಸ್ ಆಫ್ ಎಫರ್ಟ್ಸ್. ಸೊ ಅಪ್ ಟ್ರೆಂಡ್ಗೆ ಎಕ್ಸಾಂಪಲ್, ವೆನ್ ದ ಸ್ಟಾಕ್ ಈಸ್ ಗೋಯಿಂಗ್ ಅಪ್, ಮೇಕಿಂಗ್ ಹೈಯರ್ ಹೈಸ್ ಅಂಡ್ ಹೈಯರ್ ಲೋ. ಸೊ ಡೌನ್ ಟ್ರೆಂಡ್ ಅಲ್ಲಿ, ಸೊ ನಾರ್ಮಲಿ ಸ್ಟಾಕ್ ವಿಲ್ ಬಿ ಗೋಯಿಂಗ್, ಇಟ್ ಇಸ್ ಕ್ಲಿಯರ್ಲಿ ವಿಸಿಬಲ್. ಸೊ ಸೈಡ್ ವೇಸ್ ಅಲ್ಲಿ ದ ಸ್ಟಾಕ್ ಈಸ್ ನೈದರ್ ಗೋಯಿಂಗ್ ಅಪ್ ನಾಟ್ ಗೋಯಿಂಗ್ ಡೌನ್. ಸೊ ಎಲ್ಲೂ ಹೋಗ್ತಾ ಇಲ್ಲ. ಸೊ ವಿ ಶುಡ್ ಪಿಕ್ ದ, ನಾವು ಇವಾಗ ಸ್ಟಾಕು ಯಾವ ಟ್ರೆಂಡಲ್ಲಿ ಇದೆ ಅಂತ ಸ್ಟಾಕ್ನ ನೋಡಿದ ತಕ್ಷಣ ವಿ ಕ್ಯಾನ್ ಡಿಸೈಡ್. ಸೊ ಇದನ್ನ ಡಿಸೈಡ್ ಮಾಡಾದ್ಮೇಲೆ ಹೌ ಹೆಲ್ತಿ ಅಂತಂದ್ರೆ ಟ್ರೆಂಡ್ ಎಷ್ಟು ಹೆಲ್ತಿ ಆಗಿದೆ, ಸ್ಟ್ರಾಂಗ್ ಆಗಿದೆಯಾ, ವೀಕ್ ಆಗಿದೆಯಾ. ಸೊ ದಿಸ್ ಈಸ್ ದ ನೆಕ್ಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ಇದನ್ನ ಯಾರು ತುಂಬಾ ಅಬ್ಸರ್ವ್ ಮಾಡಲ್ಲ. ಸೊ ಫಾರ್ ಎಕ್ಸಾಂಪಲ್, ನಾನು ಆ ಟ್ರೆಂಡ್ದು ಆಂಗಲ್ ಹೇಗಿದೆ ಅಂತಂದ್ರೆ ಟ್ರೆಂಡ್ ಆಂಗಲ್ ಅಂತ ಹೇಳ್ತಾರೆ. ಸೊ ಟ್ರೆಂಡ್ ಆಂಗಲ್ ಯಾರು ಯೂಸ್ ಮಾಡಿದ್ದೀರಾ? ಟ್ರೆಂಡ್ ಆಂಗಲ್ ಯಾರು ಯೂಸ್ ಮಾಡಿರಲ್ಲ. ಸೊ ದಿಸ್ ಇಸ್ ಅ ಟ್ರೆಂಡ್ ಆಂಗಲ್. ಐ ಯೂಸ್ ಮೋಸ್ಟ್ ಆಫ್ ದ ಥಿಂಗ್ಸ್ ಬಿಕಾಸ್ ಐ ಆಮ್ ಅ ಫಿಸಿಕ್ಸ್ ಸ್ಟೂಡೆಂಟ್. ಅಂದರೆ ಫಿಸಿಕ್ಸ್ ಕೂಡ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಫಿಸಿಕ್ಸ್ ಲಾಸ್ ಆಫ್ ಫಿಸಿಕ್ಸ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದರಲ್ಲಿ 0 to 15 ಡಿಗ್ರಿ ಅಂದರೆ ಟ್ರೆಂಡ್ ಆಂಗಲ್ ತುಂಬ ವೀಕ್ ಆಗಿದೆ. ಸೊ ಈ ಒಂದು ಸ್ಟಾಕನ್ನು ನೀವು ಬೈ ಮಾಡಕ್ಕೆ ಹೋಗ್ಬೇಡಿ. ಸೊ ಯಾವುದು 0 to 15 ಡಿಗ್ರಿ ಇರುತ್ತೋ, ಟ್ರೆಂಡ್ ಆಂಗಲ್ ತುಂಬ ವೀಕ್ ಇದೆ, ಇದನ್ನ ಬೈ ಮಾಡಕ್ಕೆ ಹೋಗ್ಬೇಡಿ. ಸೊ 15 ಡಿಗ್ರಿ to 30 ಡಿಗ್ರೀಸ್, ಸೊ ದಿಸ್ ವಿಲ್ ಬಿ ಅ ಮಾಡ್ರೇಟ್. ಅಂತಂದ್ರೆ ಟ್ರೆಂಡ್ ಮೆಚ್ಯೂರ್ ಆಗೋ ಸ್ಟೇಜಲ್ಲಿ ಇದೆ. ದಿಸ್ ಇಸ್ ಅ ಗುಡ್ ಟ್ರೆಂಡ್. ಯು ಹ್ಯಾವ್ ಟು ಕ್ಯಾಪ್ಚರ್ ದಿಸ್ ಕೈಂಡ್ ಆಫ್ ಟ್ರೆಂಡ್. ಎನಿಥಿಂಗ್ 30 to 45 degree is a very good trend. So you should always look for a stock which has trend but also which is in 30 to 45 degree. 30 to 45 degree ಹೇಗೆ ನೋಡೋದು ಸರ್? ಟ್ರೇಡಿಂಗ್ ವ್ಯೂ ಅಲ್ಲಿ ಟ್ರೆಂಡ್ ಆಂಗಲ್ ಅಂತ ಇಂಡಿಕೇಟರ್ ಇದೆ. ಸೊ ಬೇಸಿಕಲಿ ದಿಸ್ ಪರ್ಟಿಕ್ಯುಲರ್ ಸ್ಟಾಕ್ is showing the trend angle of 48 degree. So this is showing a trend angle of 48 degree. So how do you identify? Just by recognizing the low and high. Low na high ge connect ಮಾಡಿ trend angle na, it will give you a trend angle. When there is a trend angle of 30 degree and above, you can always buy on dip. When there is a degree of above 30, so you can always buy on dip. So ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಯೂಸಿಂಗ್ ಮೂವಿಂಗ್ ಅವರೇಜ್, 20 ಮೂವಿಂಗ್ ಅವರೇಜ್, EMA ಅಥವಾ SMA ಯಾವ್ದಾರು ಯೂಸ್ ಮಾಡಿ ಆ ಡೈರೆಕ್ಷನ್. ಐ ಆಮ್ ನಾಟ್ ಯೂಸಿಂಗ್ ಮೂವಿಂಗ್ ಅವರೇಜ್ ಫಾರ್ ಎನಿ ಅದರ್ ಥಿಂಗ್, ಬಟ್ ಐ ಆಮ್ ಯೂಸಿಂಗ್ ಇಟ್ ಫಾರ್ ಐಡೆಂಟಿಫಿಕೇಶನ್ ಆಫ್ ಟ್ರೆಂಡ್ ಆಂಗಲ್. ಸೊ 20 ಮೂವಿಂಗ್ ಅವರೇಜ್ ಪ್ರೈಸ್ನೇ ಫಾಲೋ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಟ್ರೆಂಡ್ ಆಂಗಲ್ನ ಐಡೆಂಟಿಫೈ ಮಾಡೋಕ್ಕೆ ಐ ಕ್ಯಾನ್ ಯೂಟಿಲೈಸ್ the 20 moving average. If the trend angle is above 30 degree, you can always consider ಅದು ಏನಾಗಿದೆ ಟ್ರೆಂಡ್ ಅಪ್ ಟ್ರೆಂಡ್ ಅಲ್ಲಿ ಇದೆ, ಈಸಿಯಾಗಿ ಮಾಡ್ಬೋದು ಅಂತ. ಸೊ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಟೇಕಿಂಗ್ 2 ಮೂವಿಂಗ್ ಅವರೇಜಸ್. ಸೊ ಆ ಕಡೆ ಇರೋದು ಮಂತ್ಲಿ ಚಾರ್ಟ್.
ಮಧ್ಯೆ ಇರೋದು ವೀಕ್ಲಿ ಚಾರ್ಟು, ಈ ಕಡೆ ಇರೋದು ಡೈಲಿ ಚಾರ್ಟ್. ಸೊ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಸರ್ ನಾನು ಯಾವ ಚಾರ್ಟ್ ಯೂಸ್ ಮಾಡಬೇಕು. ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ನ ಅಂದರೆ ಕೋಡ್ ಮಾಡೋಕ್ಕೆ, ಡಿಕೋಡ್ ಮಾಡೋಕ್ಕೆ ತುಂಬ ಜನಕ್ಕೆ ಕಷ್ಟ ಆಗುತ್ತೆ. ಸೊ ವಾಟ್ ಐ ಆಮ್ ಡೂಯಿಂಗ್ ಈಸ್ ಐ ಆಮ್ ಬ್ರಿಂಗಿಂಗ್ ಇಟ್ ಡೌನ್ ಟು ಸಿಂಗಲ್ ಟೈಮ್ ಫ್ರೇಮ್. ಮಲ್ಟಿ ಟೈಮ್ ಫ್ರೇಮ್ ಚಾರ್ಟ್ನೇ ಓಪನ್ ಮಾಡಬೇಡಿ. ಮೈ ಹೋಲ್ ಲೈಫ್ ಐ ಹವ್ ಬೀನ್ ಸಿಂಪ್ಲಿಫೈಯಿಂಗ್ ಟ್ರೇಡಿಂಗ್. ಎಷ್ಟು ಸಿಂಪ್ಲಿಫೈ ಮಾಡ್ತೀನೋ ಅಷ್ಟು ಒಳ್ಳೆಯದು. ಸೊ ಬಿಕಾಸ್ ಇದು ಆಲ್ಬರ್ಟ್ ಐನ್ಸ್ಟೈನ್ ಹೇಳಿರೋದು, ಇಫ್ ಯು ನೋ ಸಮಥಿಂಗ್ ಯು ಶುಡ್ ಟೀಚ್ ಟು ಅ ಪರ್ಸನ್. ಇವನ್ 5ನೇ ಕ್ಲಾಸ್ವರೆಗೂ ನೀವು ಹೇಳ್ಕೊಟ್ರೆ ಎಸ್ ದೆನ್ ಯು ನೋ ಬೆಟರ್ ಅಂತ ಅರ್ಥ. ಸೊ ನಾನೇನು ಮಾಡ್ತಾ ಇದ್ದೀನಿ, ಮಂತ್ಲಿಲಿ 20 ಮೂವಿಂಗ್ ಆವ್ರೇಜ್ ಯೆಲ್ಲೋ ಕಲರ್ ಅದನ್ನು ಡೈಲಿಲಿ ಪ್ಲಾಟ್ ಮಾಡ್ತಾ ಇದ್ದೀನಿ. 1 ಮಂತ್ಗೆ 22 ಟ್ರೇಡಿಂಗ್ ಡೇಸ್, 20 ಮೂವಿಂಗ್ ಆವ್ರೇಜ್ ಇಂಟು 22 ದಟ್ ಈಸ್ 440 ಮೂವಿಂಗ್ ಆವ್ರೇಜ್. ಸೊ ನಾನು ಅದನ್ನೇ ಈ ಚಾರ್ಟಲ್ಲಿ ಡೈಲಿ ಚಾರ್ಟಲ್ಲಿ ಪ್ಲಾಟ್ ಮಾಡಿದ್ದೀನಿ, ವಿಚ್ ಈಸ್ 440 ಮೂವಿಂಗ್ ಆವ್ರೇಜ್. ವೀಕ್ಲಿಲಿ 20 ಮೂವಿಂಗ್ ಆವ್ರೇಜ್, ವೀಕ್ಲಿಲಿ 20 ಮೂವಿಂಗ್ ಆವ್ರೇಜು ಅದು ಡೈಲಿಗೆ ಬಂದಾಗ ಅಂದರೆ 5 ಡೇಸ್ ಇದ್ದಾಗ, ಸೊ ನಮಗೆ 20 into 5 ವಿಚ್ ಕಮ್ಸ್ ಟು 100. ಸೊ 100 ಮೂವಿಂಗ್ ಆವ್ರೇಜ್. ಸೊ ನಾನಿವಾಗ ಇದೊಂದೇ ಚಾರ್ಟ್ ನೋಡ್ತೀನಿ. ಆ ಎರಡು ಅಂತಂದರೆ ಐ ಆಮ್ ಟೇಕಿಂಗ್ ದ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಫ್ ಮಂತ್ಲಿ ಆ್ಯಂಡ್ ವೀಕ್ಲಿ ಆನ್ ಡೈಲಿ ಚಾರ್ಟ್. ಐ ಆಮ್ ಯೂಸಿಂಗ್ ಓನ್ಲಿ ಡೈಲಿ ಚಾರ್ಟ್. ಸೊ ಐ ಆಮ್ ಬ್ರಿಂಗಿಂಗ್ ಇಟ್ ಡೌನ್ ಟು ಸಿಂಪಲ್ ಥಿಂಗ್ಸ್. So this is the whole system. So along with moving average, I am taking a RSI. RSI ಕೂಡ ತಗೋತಾ ಇದ್ದೀನಿ. RSI 40. RSI green line you are seeing is RSI 40. So RSI 40 ಬಂದಿದೆ ಅಂತಂದ್ರೆ ಏನಾಗಿದೆ? Stock has given a discount. So ನನ್ನ ಹತ್ರ ಈ ಸ್ಟಾಕು ಸ್ಲೋಪಿಂಗ್ ಅಪ್ಪಲ್ಲಿ ಕಾಣ್ತಾ ಇದೆಯಾ? ಸ್ಲೋಪ್ ಅಪ್ಪಲ್ಲಿ ಇದೆಯಾ? ಫಸ್ಟ್ ಥಿಂಗ್ ಇಸ್ ಮೂವಿಂಗ್ ಆವ್ರೇಜ್ ಶುಡ್ ಬಿ ಸ್ಲೋಪಿಂಗ್ ಅಪ್. ಆವಾಗ ನನಗೆ ಟ್ರೆಂಡ್ ಆ್ಯಂಗಲ್ ಚೆನ್ನಾಗಿದೆ. ಟ್ರೆಂಡ್ ಆ್ಯಂಗಲ್ ಚೆನ್ನಾಗಿದ್ದಾಗ ಮಾತ್ರ ನಾನು ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಟ್ರೇಡ್ ನೋಡ್ತೀನಿ. ಫಸ್ಟು ಟ್ರೆಂಡ್ ಚೆನ್ನಾಗಿದೆ ಅಂತ ಮಾತ್ರಕ್ಕೆ ನಾನು ಟ್ರೇಡ್ ತೊಗೊಳಕ್ಕಾಗಲ್ಲ. ಆ ಪರ್ಟಿಕ್ಯುಲರ್ ಸ್ಟಾಕು ನನಗೆ ಡಿಸ್ಕೌಂಟ್ ಕೂಡ ಕೊಡಬೇಕು. ಸೊ ನನಗೆ ಡೈಲಿ ಚಾರ್ಟಲ್ಲೇ ಯೆಲ್ಲೋ ಲೈನ್, ಸೊ ಯೆಲ್ಲೋ ಲೈನ್ ಇರೋ ಅಂಥದ್ದು ನಾನೇನು ಮಾಡಿದ್ದೀನಿ, ಮಂತ್ಲಿ ಮತ್ತು ವೀಕ್ಲಿ ಡೈಲಿ. ಸೊ ನನಗೆ ಯಾವಾಗ ಮಂತ್ಲಿ 20 ಹತ್ರ ಬಂದಾಗ 100% ಡಿಸ್ಕೌಂಟ್ ಆಗಿದೆ ಅಂತ ಅರ್ಥ. 100% ಡಿಸ್ಕೌಂಟ್. ವೀಕ್ಲಿ ನನಗೆ 20 ಹತ್ರ ಬಂದಾಗ 50% ಡಿಸ್ಕೌಂಟ್ ಆಗಿದೆ. ಸೊ ಆ ಟೈಮಲ್ಲಿ ನಾನೇನು ಮಾಡ್ತೀನಿ, ಸೊ ಐ ವಿಲ್ ಟೇಕ್ ಟ್ರೇಡ್ಸ್. ಯಾವಾಗ ಮಂತ್ಲಿ ವೀಕ್ಲಿ 50%, ನನಗೆ ಇವಾಗ ಏನಾಗಿದೆ, ಈ ಪರ್ಟಿಕ್ಯುಲರ್ ಸ್ಟಾಕು ನನಗೆ ನೋಡೋದಾದ್ರೆ ಗ್ರೀನ್ ಲೈನ್ ಹತ್ರ ಬಂದಾಗ 100% ಡಿಸ್ಕೌಂಟ್ ಕೊಟ್ಟಿದೆ. ಯೆಲ್ಲೋ ಮೂವಿಂಗ್ ಆವರೇಜ್ ಹತ್ರ ಬಂದಾಗ 50% ಡಿಸ್ಕೌಂಟ್ ಕೊಟ್ಟಿದೆ. ಸೊ ನನಗೆ ಫಸ್ಟು ಎಂಟ್ರಿ ಪಾಯಿಂಟು ಗ್ರೀನ್ ಲೈನ್ ಹತ್ರ ಸ್ಟಾಕ್ ಬಂದಿದೆ. RSI ಕೂಡ 40 ಹತ್ರ ಕಾಣಿಸ್ತಾ ಇದೆ. ಸರ್ RSI 30ನೇ ತಗೋಬೋದಲ್ಲ? ಯಾವ ಸ್ಟಾಕು ಮೊಮೆಂಟಮ್ ಅಲ್ಲಿ ಇರುತ್ತೋ ಅದು RSI 30 ತನಕ ಬರಲ್ಲ. ಯಾವ ಸ್ಟಾಕು ಅಪ್ ಟ್ರೆಂಡ್ ಮೊಮೆಂಟಮ್ ಅಲ್ಲಿ ಇರುತ್ತೋ ಅದು RSI 30 ತನಕ ಬರಲ್ಲ. ಸೊ ಹಾಗಾಗಿ RSI 40 ತಗೋತಾ ಇದ್ದೀವಿ. ಸೊ ಯಾವಾಗ ನನಗೆ ಡಿಸ್ಕೌಂಟ್ ಆಗಿದೆ, ಸೊ ಆ ಟೈಮಲ್ಲಿ ನಾನು ಕನ್ಫರ್ಮೇಷನ್ಗೆ ನಾನೇನು ನೋಡ್ತಾ ಇದ್ದೀನಿ, ಐ ಆಮ್ ಸೀಯಿಂಗ್ RSI. ಸೊ ಒಂದು ಕನ್ಫರ್ಮೇಷನ್ ಜೊತೆಗೆ ಇನ್ನೊಂದು ಕನ್ಫರ್ಮೇಷನ್ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಟೇಕಿಂಗ್ ದ ಡಬಲ್ ಕನ್ಫರ್ಮೇಷನ್ ಅಂಡ್ ಐ ಆಮ್ ಟ್ರೈಂಗ್ ಟು ಎಂಟರ್ ಇನ್ ಟು ಅ ಸ್ಟಾಕ್. Nama Bangalore. So I started my career from Bangalore. So Bangalore is very close to my heart. Yes. So I will use more English and less Hindi. Yes. So let's start. So first of all, how many of you have done options, futures? कितने लोग future option करते हैं? Okay, most of the people are doing. Yes. Can we take out the slide? So you must have done in traditional market. So how many of you have started crypto? Anybody in crypto? Okay, great. So सबसे पहले crypto आता है तो you think that it is risky, right? How many of you think it is risky? Everybody, most of you think it is risky, right? But there is a saying, risk है तो इश्क है. How many of you heard about it? Yes. An example, couple of you are talking about risk and all. Don't you think, like, let's take example of driving. How many of you know driving? Everybody knows now. But when you didn't know how to drive, so at that point of time, if you put
accelerator instead of brake, what will happen? What will happen? Accident will happen, right? But right now accident is not happening. So why? Why it's not happening? Because you have done the proper training, learning and practice also you have done. How many of you have learned and practiced? Yes? Then only right now you are not meeting any accident. So same way, whatever risk was there in driving, you have eliminated through knowledge, right? And same thing is told by Warren Buffett also. If you don't have knowledge anything about anything, that thing is always risky. Even crossing the road itself is risky if you don't have the knowledge how to cross the road, right? So first of all, you have to impart knowledge whatever you can. Then risk will automatically get eliminated. Yes? So this is Delta Exchange. This is like, as I told you, it is traded in Indian INR rupees only. So you don't have to, first of all, people think that as soon as I go to crypto, I have to have something in dollar or something. So that you don't have to worry. Delta Exchange is like INR. You can deposit in INR, you can withdraw in INR. And this is first largest exchange, #1 exchange in India. And if you see the volume, how many of you are doing futures? Futures, how many of you are doing futures? How many of you are doing options? Yes. ನಮಸ್ತೆ ಎಲ್ಲರಿಗೂ. ಇವತ್ತು ಭಾರತ್ ಆಪ್ಷನ್ ಟ್ರೇಡರ್ ಸಮಿಟ್ ಅಲ್ಲಿ ಇದೀವಿ, ಅಂಬೇಡ್ಕರ್ ಭವನ್. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬಂದಿದೆ, ನೋಡಬಹುದು. ಹೌಸ್ಫುಲ್ ಕ್ರೌಡ್ ಅಂಡ್ ಟಿಡಿ ಅಕಾಡೆಮಿ ನೋಡಬಹುದು, ಸ್ಟಾಕ್ ಮಾರ್ಕೆಟ್ ಸಂಸ್ಥೆ ನಮ್ದು. ಅಂಡ್ ವಿದ್ಯಾರ್ಥಿಗಳು ತುಂಬಾ ಭಾಗದಿಂದ ಬಂದಿದ್ದಾರೆ. ಸೊ ಅದೊಂದು ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ ಇಂದಾನು ಬಂದಿದ್ದಾರೆ. ಈ ತರ ಈವೆಂಟ್ಸು ಈ ಬೇರ್ ಮಾರ್ಕೆಟ್ ಅಲ್ಲಿ ಬೇಕಾಗಿದೆ. ಯಾಕಂದ್ರೆ ಕಳೆದ 1.5 ವರ್ಷದಿಂದ ಮಾರ್ಕೆಟ್ ನೀವು ನೋಡಿದಿರಾ, ಸೈಡ್ ವೇಸ್ ಇದೆ, ಡೌನ್ ಟ್ರೆಂಡ್ ಅಲ್ಲಿ ಇದೆ. ಅಂಡ್ ತುಂಬಾ ಜನ ಡಿಸಪಾಯಿಂಟ್ ಆಗಿದ್ದಾರೆ ಮಾರ್ಕೆಟ್ ಬಗ್ಗೆ. ಈ ಟೈಮಲ್ಲಿ ಒಂದು ಮೋಟಿವೇಶನ್ ಬೇಕಾಗುತ್ತೆ, ಒಂದು ನಾಲೆಜ್ ಸೆಷನ್ ಬೇಕಾಗುತ್ತೆ. ಆ ನಾಲೆಜ್ನ ಗ್ಯಾಪ್ ಅನ್ನೋದನ್ನು ಫಿಲ್ ಮಾಡೋದಕ್ಕೆ ಈ ತರ ಒಂದು ಇವೆಂಟ್ಗಳು ಪ್ರತಿ ವರ್ಷ ನಡೀತಾ ಇದೆ ಅಂಡ್ ನಡೀತಾನೆ ಇರಬೇಕು ಅಂತ ನನ್ನ ಅನಿಸಿಕೆ. ಆಲ್ ದ ಬೆಸ್ಟ್. ಇನ್ನ ಚೆನ್ನಾಗಿದೆ ತರ ಬಾಟ್ ಸಮಿಟ್ ಅಲ್ಲಿ ಒಳ್ಳೊಳ್ಳೆ ಸ್ಪೀಕರ್ಸ್ ಬಂದಿದ್ದಾರೆ. ಇದೇ ತರ ನಾಲೆಜ್ ಶೇರ್ ಮಾಡೋದಕ್ಕೆ, ನಾಲೆಜ್ನ ಗೇನ್ ಮಾಡಿ ನೆಕ್ಸ್ಟ್ ಟೈಮ್, ಈ ಟೈಮ್ ಯಾರು ಮಿಸ್ ಮಾಡಿದ್ರು ಬರೋ ವರ್ಷ ನಡೆಯುತ್ತೆ, ಮಿಸ್ ಮಾಡದೆ ಅಟೆಂಡ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಒಂದು ಕ್ವಶನ್, ಈಗ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ತಾವು ಹೇಳಿದಿರಾ, ವೆರಿ ಲಾಸ್ಟ್ 1 ಇಯರ್ ಇಂದ. ಸೊ ವೆಸ್ಟ್ ಏಷ್ಯಾದಲ್ಲಿ ಕ್ರೈಸಿಸ್ ಸ್ವಲ್ಪ ಎಂಡಿಂಗ್ ಸ್ಟೇಜ್ ಅಲ್ಲಿ ಇದೆ. ಸೊ ಇವಾಗ ಏನು ಅನ್ಸುತ್ತೆ, ಏನು ಮಾರ್ಕೆಟ್ ಬಗ್ಗೆ ಅಂತ ಹೇಳ್ತೀರಾ? ಸೊ ಡೆಫಿನೆಟ್ಲಿ ಸರ್, ಇವಾಗ ಏನೊಂದು ಕ್ರೂಡ್ ಆಯಿಲ್ ಕ್ರೈಸಿಸ್ ಇತ್ತು, ವಾರ್ ನಡೀತಾ ಇತ್ತು, ವಾರ್ ನಿಂತಿರೋದು ತುಂಬಾ ಪಾಸಿಟಿವ್ ಇದೆ ಇಂಡಿಯನ್ ಮಾರ್ಕೆಟ್ಸ್ಗೆ. ಅಂಡ್ ಕ್ರೂಡ್ ಆಯಿಲ್ ಡಾಲರ್ಗೆ $80 ಕೆಳಗಡೆ ಬಂತಲ್ಲ, ಅದು ತುಂಬಾ ಗುಡ್ ನ್ಯೂಸ್ ಇದೆ. ಅಂಡ್ ನಮ್ಮ ಗೌರ್ಮೆಂಟ್ ಸಹ ಸರ್ಟೈನ್ ಮೆಷರ್ಸ್ ತಗೊಳ್ತಾ ಇದೆ. FIIsಗೆ ಸ್ವಲ್ಪ ಟ್ಯಾಕ್ಸ್, ಎಸ್ಪೆಷಲಿ ಬಾಂಡ್ಸ್ ಮೇಲೆ ಟ್ಯಾಕ್ಸ್ ಕಟ್ ಮಾಡಿರೋದು ತುಂಬಾ ಗುಡ್ ನ್ಯೂಸ್. ಅದೇ ತರ ಈಕ್ವಿಟಿ ಮಾರ್ಕೆಟ್ಗೂ ಟ್ಯಾಕ್ಸ್ ಕಟ್ ಮಾಡಿದ್ರೆ ನಮ್ಮ ರಿಟೇಲರ್ಸ್ಗೂ ಒಳ್ಳೇದಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಮೇ ಬಿ ಸ್ಟೆಬಿಲೈಸ್ ಆಗ್ತಾ ಇದೆ. ವಿ ಆರ್ ಆಲ್ರೆಡಿ ಸ್ಟೆಬಿಲೈಸ್ ಆಗಿದ್ದೀವಿ. ಒಂದು ಪಾಸಿಟಿವ್ ಅಪ್ ಟ್ರೆಂಡ್ ಬರೋ ಚಾನ್ಸಸ್, ಸೂಚನೆಗಳು ಮಾರ್ಕೆಟ್ ಕೊಟ್ಟಿದೆ. ಅಂಡ್ ಸ್ಟೇ ಇನ್ವೆಸ್ಟೆಡ್. ಯಾರ್ಯಾರು ಇನ್ವೆಸ್ಟ್ ಮಾಡಿಲ್ಲೋ, ಇವಾಗೂ ಒಳ್ಳೆ ಆಪರ್ಚುನಿಟಿ ಇದೆ ನಿಮಗೆ. ಸೊ ಬಿಲೀವ್ ಇನ್ ಇಂಡಿಯಾ, ಇಂಡಿಯಾಸ್ ಗ್ರೋತ್ ಸ್ಟೋರಿ ಬಿಲೀವ್ ಮಾಡಿ ದುಡ್ಡು ಹಾಕಿ ಅಂತ ಹೇಳಿ. ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ ಅನೇಕ ಮಂದಿ SIP ಸ್ಟಾಪ್ ಮಾಡಿದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಾ ಅಂತ? ಆಕ್ಚುಲಿ ಮಾರ್ಕೆಟ್ ಡೌನ್ ಆದವಾಗ SIP ಸ್ಟಾಪ್ ಮಾಡಬಾರ್ದು, ಇನ್ನ ಇನ್ಕ್ರೀಸ್ ಮಾಡಬೇಕು. ಸೊ ಈ ತರ ಎಲ್ಲರೂ ಮಾರ್ಕೆಟ್ ಡೌನ್ ಆಯ್ತು. ಆಕ್ಚುಲಿ ಇವಾಗ ಗೋಲ್ಡ್ ರೇಟ್ ಎಕ್ಸಾಂಪಲ್, ಗೋಲ್ಡ್ ರೇಟ್ ಬಿದ್ದೋಯ್ತು. ಗೋಲ್ಡ್ ರೇಟ್ ಬಿದ್ದಾಗ ಬಂಗಾರ ತಗೊಳ್ತೀವ, ಮಾರ್ತೀವ? ಸೊ ಇದು ಸಿಂಪಲ್ ಪ್ರಶ್ನೆ. ಸೊ ಮಾರ್ಕೆಟ್ ಬಿದ್ದೋದ್ರೆ ಏನ್ ಮಾಡ್ತಾರೆ, ಗೋಲ್ಡ್ ತರನೇ ಮಾರ್ಕೆಟ್ ಬಿದ್ದಾಗ ಇನ್ನ ಜಾಸ್ತಿ ಮಾಡ್ಬೇಕು ಹೊರತು ಕಮ್ಮಿ ಮಾಡ್ಬೋದು, ನಿಲ್ಸಬಾರ್ದು. ಸೊ ನೀವು ನಿಲ್ಸಿದೀರಾ ಅಂದ್ರೆ ತಪ್ಪು ಮಾಡಿದೀರಾ, ಮತ್ತೆ ರೀಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಸರ್, ಈಗ ಬಾಟ್ ಸಮಿಟ್ ಶುರು ಆಗಿದೆ, ಬಹಳ ಒಂದು ಅಮೇಜಿಂಗ್ ರೆಸ್ಪಾನ್ಸ್ ಕೂಡ ಬಂದಿದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಸರ್, ಈ ಒಂದು ಕಾರ್ಯಕ್ರಮ ಭಾರತ್ ಆಪ್ಷನ್ ಟ್ರೇಡರ್ ಸಮಿಟ್ ಇದು 3ನೇ ಬಾರಿ ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇರೋದು. ಸೊ ಮೊದಲನೇ ಬಾರಿ 2 ವರ್ಷದ ಕೆಳಗೆ ಇದೇ ಅಂಬೇಡ್ಕರ್ ಭವನದಲ್ಲಿ ಸರಿ ಸುಮಾರು 1000 ಜನ ಜೊತೆ ಈ ಕಾರ್ಯಕ್ರಮ ಮಾಡಿದ್ವಿ. ಇವತ್ತು ಸುಮಾರು 1300 ಜನ ಈ ಒಂದು ಕಾರ್ಯಕ್ರಮದಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಸೊ ಬೆಂಗಳೂರಿನಲ್ಲಿರೋ ಎಲ್ಲ ಟ್ರೇಡರ್ಸ್, ಇನ್ವೆಸ್ಟರ್ಸ್, ವೆಲ್ತ್ ಮ್ಯಾನೇಜರ್ಸ್, ಅಡ್ವೈಸರ್ಸ್, ಅನಲಿಸ್ಟ್, ಸ್ಪಾನ್ಸರ್ಸ್, ಬ್ರೋಕರ್ಸ್ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಬೆಳಗ್ಗೆ 9 ಗಂಟೆ ಕಾರ್ಯಕ್ರಮ ಶುರು ಆಯಿತು. ಸೊ ಕಾರ್ಯಕ್ರಮ ಸುಮಾರು 7 ರಾತ್ರಿ 7-7:30ವರೆಗೂ ನಡೆಯುತ್ತೆ. ಓಕೆ, ಇಲ್ಲಿ ಬರೋ ಎಲ್ಲ ಟ್ರೇಡರ್ಸ್ಗಳಿಗೆ ಮುಖ್ಯವಾಗಿ ಆಪ್ಷನ್ಸ್ ಟ್ರೇಡಿಂಗ್, ಸ್ಟ್ರಾಟಜಿ ಬಿಲ್ಡಿಂಗ್, ರಿಸ್ಕ್ ಮ್ಯಾನೇಜ್ಮೆಂಟ್, ಅನಾಲಿಟಿಕ್ಸ್, AI, ಕ್ವಾಂಟ್ ಟ್ರೇಡಿಂಗ್, ಅಲ್ಗೋ ಟ್ರೇಡಿಂಗ್ ಮುಂತಾದ ಹಲವಾರು ಒಂದು ಮೆಥಡ್ಸ್ಗಳ ಮೇಲೆ ಟ್ರೈನಿಂಗ್ ಕೊಡಲಾಗುತ್ತೆ. ಓಕೆ, ಇಲ್ಲಿ ಯಾವುದೇ ತರಹದ ಅಡ್ವೈಸರಿ ಟಿಪ್ಸು ಕೊಡೋದಿಲ್ಲ. ಪ್ರೈಮರಿ ಲರ್ನಿಂಗ್ ಈಸ್ ಅನ್ ಆಬ್ಜೆಕ್ಟಿವ್. ಕಲಿಕೆ ಒಂದೇ ಇಲ್ಲಿನ ಒಂದು ಮುಖ್ಯವಾದ ಧ್ಯೇಯ. ಅದು ಭಾರತ್ ಆಪ್ಷನ್ ಟ್ರೇಡರ್ಸ್ನ ಒಂದು ಸಂಕ್ಷಿಪ್ತ ಮಾಹಿತಿ.
ಸರ್ ಇವಾಗ ಮಾರ್ಕೆಟ್ ಅಲ್ಲಿ ವೆಸ್ಟ್ ಏಷ್ಯನ್ ಕ್ರೈಸಿಸ್ ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜ್ ಅಲ್ಲಿ ಇದೆ. ಸೊ ಮಾರ್ಕೆಟ್ ಕೂಡ ಪ್ರೈಸ್ ಕೂಡ ಇವಾಗ 79-80 ಪ್ರೈಸ್ ಬಂದ್ಬಿಟ್ಟಿದೆ. ಸೊ ಈ ಸಂದರ್ಭದಲ್ಲಿ ನೀವು ಟ್ರೇಡರ್ಸ್ ಮತ್ತೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಇರ್ಬೋದು, ಇವ್ರಿಗೆ ಏನ್ ಹೇಳ್ತೀರಾ ಅಂತ, ಏನ್ ಸಜೆಷನ್? ಈಗ ಸೊ ಕಳೆದ 30 ತಿಂಗಳಿಂದ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಬದಲಾವಣೆ ಆಗಿಲ್ಲ. ಸೊ ಅದು ಗ್ಲೋಬಲ್ ಸಿಚುವೇಶನ್, ವಾರ್ ಸಿಚುವೇಶನ್, ಹಲವಾರು ಕಾರಣಗಳಿರ್ಬೋದು. ಆದ್ರೆ ಮಾರ್ಕೆಟ್ ಸುಮಾರು 30 ತಿಂಗಳಾಯ್ತು. ಈಗ ಆಲ್ಮೋಸ್ಟ್ 30 ತಿಂಗಳಿಂದ ಎಲ್ಲಿತ್ತೋ ಅಲ್ಲೇ ಇದೆ ಮಾರ್ಕೆಟ್. ಕ್ರೂಡ್ ಆಯಿಲ್ ಕಡಿಮೆ ಆಗಿದ್ದು ಒಂಥರ ಒಳ್ಳೇದೆ. $100 ಮೇಲೆ ಕ್ರೂಡ್ ಹೋದಾಗ ಫಿಸ್ಕಲ್ ಡೆಫಿಸಿಟ್ ದೇಶದ ಮೇಲೆ ತುಂಬಾ ಹೆವಿಯಾಗಿ ಪ್ರೆಷರ್ ಬಿಲ್ಡ್ ಮಾಡುತ್ತೆ. ಅದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಅದರಿಂದ ಗ್ರೋತ್ ಕೂಡ ಕಡಿಮೆ ಆಗುತ್ತೆ. ಸೊ ಮೊನ್ನೆ US ಮತ್ತು ಇರಾನ್ ಫೈನಲ್ ಹಾರ್ಮುಸ್ ಡೀಲ್ ಕ್ಲೋಸ್ ಆಯ್ತಲ್ಲ. ಸೊ ಇನ್ಮೇಲೆ ಕ್ರೂಡ್ ಆಯಿಲ್ ಕಂಟ್ರೋಲ್ಗೆ ಬರಬಹುದು. ನನ್ನ ಪ್ರಕಾರ ಈಗ ನೀವು ಹೇಳ್ದಂಗೆ 65, 75, 80 ಲೆವೆಲ್ ಆಸ್ಪಾಸಿಂದ $50 ಹೋಗೋ ಚಾನ್ಸಸ್ ಇರಬಹುದು. ಸೊ ಅದಾದ್ರೆ ನಮ್ಮ ಗ್ರೋತ್ಗೆ ಬಹಳ ಒಳ್ಳೇದು. ಎರಡನೇ ಮುಖ್ಯ ವಿಷಯ ಏನು ಅಂದ್ರೆ ನಮ್ಮ SIP ಬುಕ್ ಕಡಿಮೆ ಆಗಿಲ್ಲ. ಅದು ಒಂದು ಬಹಳ ಅದ್ಭುತವಾದ ವಿಷಯ. ಸೊ ಪ್ರತಿದಿನ ಇವತ್ತೂ 1000 ಕೋಟಿ ಮಾರ್ಕೆಟ್ ಒಳಗೆ ಬರ್ತಾನೆ ಇದೆ. ಏನೇ FIIs ಎಕ್ಸಿಟ್ ಆದ್ರೂ DIIs ಪರ್ಚೇಸ್ ಮಾಡ್ತಾನೆ ಇದ್ದಾರೆ. ಹಾಗಾಗಿ 30 ತಿಂಗಳು ನಮಗೆ ಕಾಣಿಸಿರೋ ಗ್ರೋತ್ ಇನ್ನು ನೆಕ್ಸ್ಟ್ 30 ತಿಂಗಳು ಬರಬೇಕು. ಯಾಕಂದ್ರೆ ಮಾರ್ಕೆಟ್ ನಿಂತ ನೀರಲ್ಲ, ಹರಿಯೋ ನದಿ ಇದ್ದ ಹಾಗೆ. ಅದನ್ನೆಷ್ಟು ತಡಿತಿರೋ ಅದಷ್ಟು ಫೋರ್ಸ್ ಅಲ್ಲಿ ಮುಂದಕ್ಕೆ ಹೋಗುತ್ತೆ. ಸೊ ನೆಕ್ಸ್ಟ್ 30 ತಿಂಗಳು ಬಹಳ ಮುಖ್ಯವಾದ ಒಂದು ಘಟ್ಟ. ಯಾಕೆ ಅಂದ್ರೆ ಸೆನ್ಸೆಕ್ಸ್ ಲೈಫ್ ಟೈಮ್ ಹತ್ತತ್ರ 85,000 86,000 ಆಸ್ಪಾಸ್ನಲ್ಲಿ ಬಂದು ಕೆಳಗೆ ಹೋಯ್ತು. ಇದಾದ್ರ ನಂತರ ನಾನು ಹೇಳ್ದಂಗೆ ಲಕ್ಷ ನಂಬರ್ ಒಂದು ಮ್ಯಾಜಿಕ್ ರೌಂಡ್ ಫಿಗರ್ ನಂಬರ್, ಅಲ್ಲಿ ನನ್ನ ಪ್ರಕಾರ ಪ್ರೆಷರ್ ಬಿಲ್ಡ್ ಆಗುತ್ತೆ. ಸೊ ಹಾಗಾಗಿ ಮಾರ್ಕೆಟ್ ನನ್ನ ಪ್ರಕಾರ ನೆಕ್ಸ್ಟ್ 30 ತಿಂಗಳಲ್ಲಿ ಆ ಲೆವೆಲ್ಗೆ ಹೋಗ್ಬೇಕು. ಆ ಲೆವೆಲ್ ಬ್ರೇಕ್ ಆದ್ರೆ, ಅಕಸ್ಮಾತ್ ಸೆನ್ಸೆಕ್ಸ್ 1 ಲಕ್ಷ ಲೆವೆಲ್ ಬ್ರೇಕ್ ಆದ್ರೆ ದೆನ್ ಸ್ಕೈ ಇಸ್ ಅ ಲಿಮಿಟ್. ಇಟ್ಸ್ ಎ ನೋ ಮ್ಯಾನ್ಸ್ ಲ್ಯಾಂಡ್ ಅಂತೀವಿ. ಅಂದ್ರೆ ಮಾರ್ಕೆಟ್ ಚರಿತ್ರೆಯಲ್ಲಿ ಯಾವತ್ತೂ ಹೋಗ್ದಿರೋ ಒಂದು ಲೊಕೇಶನ್ ಅದು. ಅಲ್ಲಿಂದ ಎಲ್ಲಿ ಹೋಗುತ್ತೋ ಅದಕ್ಕೆ ಕೊನೆನೇ ಇರೋದಿಲ್ಲ. ಅದು ಅಲ್ಲಿಗೆ ಹೋಗ್ಲಿ, ಎಲ್ಲ ಇನ್ವೆಸ್ಟರ್ಸ್ ಗಳಿಗೆ ಲಾಭ ತಂದು ಕೊಡ್ಲಿ ಅಂತ ಆಶಿಸ್ತಾ ಇದ್ದೀನಿ. ಇಂಟ್ರೆಸ್ಟಿಂಗ್ ಅಂದ್ರೆ ಮಿಡಲ್ ಕ್ಲಾಸ್ ಮಿಲಿಯನೇರ್ ನ್ಯೂ ಬುಕ್ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಒಂದಷ್ಟು ಮಾತು ಹೇಳ್ತೀರಾ? ಸೊ ಈ ಮಿಡಲ್ ಕ್ಲಾಸ್ ಮಿಲಿಯನೇರ್ ಪುಸ್ತಕದ ಐಡಿಯಾ ಬಂದಿದ್ದು ಸುಮಾರು ಒಂದು 2-3 ವರ್ಷಗಳ ಹಿಂದೆ. ಸೊ ಮಾರ್ಕೆಟ್ ನಲ್ಲಿ ಸರಿಸುಮಾರು ಪುಸ್ತಕಗಳಿದಾವೆ ಮ್ಯೂಚುವಲ್ ಫಂಡ್ ಬಗ್ಗೆ, ಆದ್ರೆ ಒಂದು ಹೋಲಿಸ್ಟಿಕ್ ಬುಕ್ ಏನು ಇರಲಿಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಇವತ್ತು ಕೂಡ ಭಾರತದ 8% ಮಿಡಲ್ ಕ್ಲಾಸ್ ಜನ ಮಾತ್ರ ಮಾರ್ಕೆಟ್ ಅಲ್ಲಿ ಇದ್ದಾರೆ. 92% ಮಾರ್ಕೆಟ್ ಅಲ್ಲಿ ಇಲ್ಲ. ಆ 92% ಜನಕ್ಕೋಸ್ಕರನೇ ಈ ಬುಕ್ ಬರ್ದಿದ್ದು. ಸೊ ಇದೇ ಬುಕ್ ನ ಕನ್ನಡದಲ್ಲೂ ಬರೀತಾ ಇದೀವಿ. ಸೊ ಮಿಡಲ್ ಕ್ಲಾಸ್ ಶ್ರೀಮಂತ ಅಂತ. ನನ್ನ ಪ್ರಕಾರ ಇನ್ನೊಂದು 6 ತಿಂಗಳು ವರ್ಷದಲ್ಲಿ ಬುಕ್ ಬರುತ್ತೆ ನೋಡಿ. ಇದು ಪುಸ್ತಕ ಓಕೆ, ಮಿಡಲ್ ಕ್ಲಾಸ್ ಮಿಲಿಯನೇರ್. ಇದು ಆಲ್ರೆಡಿ ಅಮೆಝಾನ್ ಅಲ್ಲಿ ಕೂಡ ಲಭ್ಯ ಇದೆ. ಸೊ ಈ ಒಂದು ಪುಸ್ತಕನ ಅಟ್ಲೀಸ್ಟ್ 1 ಲಕ್ಷ ಜನಕ್ಕೆ ರೀಚ್ ಮಾಡಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಮತ್ತು ಭಾರತದ ಎಲ್ಲ ಭಾಷೆಗಳಲ್ಲಿ, ಕನ್ನಡದಲ್ಲಿ ಕೂಡ ಬರಬೇಕು. ಬರೋ ವರ್ಷ ಈ ಪುಸ್ತಕನ ಕನ್ನಡದಲ್ಲೂ ರಿಲೀಸ್ ಮಾಡ್ತೀವಿ. ಮಧ್ಯದ ಮಿಡಲ್ ಕ್ಲಾಸ್ ಶ್ರೀಮಂತ ಅನ್ನೋ ಟೈಟಲ್. ಥ್ಯಾಂಕ್ ಯು ವೆರಿ ಮಚ್. ಈಗ ಭಾರತ್ ಟ್ರೇಡರ್ಸ್ ಸಮಿಟ್ ನಡೀತಾ ಇದೆ, ಆಪ್ಷನ್ ಟ್ರೇಡರ್ಸ್. ಮಾರ್ಕೆಟ್ ಅಲ್ಲಿ ಇವಾಗ ಏನಾಗಿದೆ, ರೀಸೆಂಟ್ ಆಗಿ ತುಂಬಾ ಲಾಸ್ಟ್ 1 ಇಯರ್ ಡೌನ್ ಟ್ರೆಂಡ್ ಇತ್ತು. ಬಟ್ ಇವಾಗ ವಾರ ಎಂಡ್ ಆಗಿದೆ. ಸೊ ಇದು ಸ್ವಲ್ಪ ಅಪ್ ಟ್ರೆಂಡ್ ಕಾಣಿಸ್ತಾ ಇದೆ. ಆಮೇಲೆ ಕ್ರೂಡ್ ಆಯಿಲ್ ಪ್ರೈಸ್ ಮುಖ್ಯವಾಗಿ ಇಳಿಕೆ ಆಗ್ತಾ ಇದೆ. $100 ಹೋಗಿದ್ದೀಗ $80 ಆಗ್ಬೋದು. ನಿಮ್ಮ ಒಂದು ಪ್ರೊಡಕ್ಷನ್ ಏನಂದ್ರೆ ಅಥವಾ ಏನಾಗ್ಬೋದು ಟ್ರೆಂಡ್ ಅಂತ ಹೇಳ್ತೀರಾ ಅಂತ ಈ ಸಂದರ್ಭ ಇನ್ವೆಸ್ಟರ್ಸ್ ಏನ್ ಮಾಡ್ಬೋದು, ಟ್ರೇಡರ್ಸ್ ಏನ್ ಮಾಡ್ಬೋದು ಅಂತ ಹೇಳ್ತೀರಾ? ಈಗ ಈ ವಾರ ಎಲ್ಲ ಕ್ಲೋಸ್ ಆಗಿರೋದ್ರಿಂದ ಇನ್ನು ವಾರ 100% ಕ್ಲೋಸ್ ಆಗಿಲ್ಲ. ಆದರೂ ಇನ್ವೆಸ್ಟರ್ಸ್ ಸ್ವಲ್ಪ ವೆಯ್ಟ್ ಅಂಡ್ ವಾಚ್ ಮಾಡಿ, ಯಾವಾಗ ಮಾರ್ಕೆಟ್ ಇನ್ನೂ ಸ್ವಲ್ಪ ಕೆಳಗಡೆ ಡಿಪ್ ಆಗುತ್ತಲ್ಲ ಅವಾಗ ಬೈ ಮಾಡಿಕೊಂಡು ಆದಷ್ಟು ಇಕ್ವಿಟಿನಲ್ಲಿ ಇರಬೇಕು. ಆಪ್ಷನ್ ಇಂದ ಸ್ವಲ್ಪ ದೂರ ಇರ್ರಿ. ಯಾಕೆಂದ್ರೆ ಎಲ್ಲರೂ ಆಪ್ಷನ್ ಇನ್ಸ್ಟ್ರೂಮೆಂಟ್ ಇರೋದು ಏನಂದ್ರೆ, ನೀವು ಇಕ್ವಿಟಿ ಮಾಡಿದಾಗ ಯಾವಾಗಾದ್ರೂ ಲಾಸ್ ಹೋದಾಗ ಅದನ್ನೊಂದು ಪ್ರೊಟೆಕ್ಟಿಂಗ್ ಮಾಡ್ಕೊಂಡು ಪುಟ್ ಬೈ ಹಾಕೊಂಡು ಇಲ್ಲ ಒಂದು ಕಾಲ್ಸೆಲ್ ಮಾಡ್ಕೊಂಡು ಒಂದು ಪ್ರೊಟೆಕ್ಟ್ ಮಾಡಕ್ಕೆ ಮಾಡಿರೋ ಒಂದು ಇನ್ಸ್ಟ್ರೂಮೆಂಟ್ ಅದು. ಅದನ್ನೇ ಟ್ರೇಡ್ ಮಾಡಿ ಜನ 95% ದುಡ್ಡು ಕಳ್ಕೊಂತ ಇದ್ದಾರೆ. ಯಾರು ಈಗ ನಾನು ಹೇಳ್ತಾ ಇಲ್ಲ, ಸೆಬಿ ಹೇಳ್ತಾ ಇದೆ 96-97% ಫ್ಯೂಚರ್ ಅಂಡ್ ಆಪ್ಷನ್ ಅವರು ಲಾಸ್ ಮಾಡ್ಕೊಂತ ಇದಾರೆ ಅಂತ. ಅದಕ್ಕೆ ನಾನೇನ್ ಹೇಳ್ತೇನೆ, ಎಲ್ಲರೂ ಇನ್ವೆಸ್ಟರ್ ಆಗ್ರಿ. ಇನ್ವೆಸ್ಟರ್ ಆದ್ರೆ ನೀವು ಲಾಸ್ ಬರೋದಿಲ್ಲ. ಆ ಇನ್ವೆಸ್ಟರ್ನ ಯಾವಾಗಾರ ಮಾರ್ಕೆಟ್ ನೀವು ಇಕ್ವಿಟಿ ತಗೊಂಡು ಇನ್ನೂ ಕೆಳಗಡೆ ಬರ್ಬೇಕಾರ ಅದನ್ನ ಸೇವ್ ಮಾಡ್ಕೊಳಕ್ಕೆ, ಆ ಲಾಸ್ನ ಸ್ವಲ್ಪ ಸೇವ್ ಮಾಡ್ಕೊಳಕ್ಕೆ ಅವಾಗ ಮಾತ್ರ ಆಪ್ಷನ್ ನ ಯೂಸ್ ಮಾಡ್ರಿ. ಆಪ್ಷನ್ ನ ಕಲೀರಿ, ಆದ್ರೆ ಆಪ್ಷನ್ ಅಲ್ಲಿ ಟ್ರೇಡ್ ಮಾಡಬೇಡ್ರಿ ಅಂತ ನನ್ನ ಒಂದು ಸಲಹೆ. ಆಪ್ಷನ್ ಏನಕ್ಕೆ ಉಪಯೋಗಿಸ್ಬೇಕಂದ್ರೆ ಉಪ್ಪಿನಕಾಯಿ ಇದ್ದಂಗೆ ಅದು. ಆ ಉಪ್ಪಿನಕಾಯಿನ ಎಲ್ಲರೂ ತಿಂತಾ ಇದ್ದಾರೆ. ಉಪ್ಪಿನಕಾಯಿನ ತಿಂದ್ರೆ ಹೆಲ್ತ್ ಹಾಳಾಗ್ತದೆ. ಆ ಆಪ್ಷನ್ ನ ಬರೀ ಉಪ್ಪಿನಕಾಯಿ ತರ ಯೂಸ್ ಮಾಡ್ಬೇಕು.
ನೀವು ಇಕ್ವಿಟಿ ತಗೊಂಡು ಆ ಇಕ್ವಿಟಿನ ಸೇಫ್ಗೆ ಹೆಡ್ಜಿಂಗ್ಗೆ ಇಲ್ಲ ಮಂತ್ಲಿ ಇಂಟ್ರೆಸ್ಟ್ ಬರಂಗೆ ಆ ಥರ ಪ್ಲಾನಿಂಗ್ ಮಾಡ್ಕೊಂಡು ಆಪ್ಷನ್ನ ಯೂಸ್ ಮಾಡಬೇಕು. ಅದು ಉಪ್ಪಿನಕಾಯಿ ನಾವೇನ್ ಮಾಡ್ತಾ ಇದೀವಿ, ಉಪ್ಪಿನಕಾಯಿ ಏನೋ ಟೇಸ್ಟ್ ಇದೆ ಅಂತಾರೆ, ಒಂದು ತಟ್ಟೆ ತುಂಬಾ ಉಪ್ಪಿನಕಾಯಿನೇ ಹಾಕೊಂಡ್ ತಿಂದ್ರೆ ಏನಾಗ್ತಾರೆ, ಅವು ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ 95-96% ಜನ ಲಾಸ್ ಮಾಡ್ಕೊಂತ ಇದ್ದಾರೆ. ಅದನ್ನ ಆಪ್ಷನ್ ಯೂಸ್ ಆಗಿ ಕಲಿಬೇಕು. ಎಲ್ಲ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಹೋಗಿ ಕಲೀರಿ. ಕಲ್ತು ಲರ್ನಿಂಗ್ ಅಲ್ಲಿ ಹರ್ನಿಂಗ್ ಇದೆ. ನೀವು ಕಲ್ತ್ರೆ ಆ ಇಕ್ವಿಟಿ ಮಾಡ್ರಿ, 90% ಇಕ್ವಿಟಿ ಮಾಡ್ರಿ, 10% ಅದನ್ನ ಒಂಥರ ಮಂತ್ಲಿ ಸ್ಯಾಲರಿ ಟೈಪ್ ಯೂಸ್ ಮಾಡಕ್ ಕಲೀರಿ. ಓಕೆ, ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಿದ್ರಿ. ಸೊ ಈಕ್ವಿಟಿ ಇನ್ವೆಸ್ಟರ್ಸ್ ಗೆ ನಿಮ್ಮ ಸಜೆಷನ್ ಏನು ಅಂತಂದ್ರೆ, ಎಷ್ಟು ಟೈಮ್ ಎಷ್ಟು ಲಾಂಗ್ ಟರ್ಮ್ ಗೆ ಆಗಬೇಕು ಅಥವಾ ಶಾರ್ಟ್ ಟೈಮ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಏನು ಹೇಳ್ತೀರಾ? ನೀವು ಇಕ್ವಿಟಿನ ಆದಷ್ಟು ಲಾಂಗ್ ಟರ್ಮ್ಗೆ ಹೈಯೆಸ್ಟ್ ಯಾವ ನಮಗೆ ಒಳ್ಳೆ ಬ್ಲೂ ಚಿಪ್ಸ್ ಅಲ್ಲಿ ಒಳ್ಳೆ ಕಂಪ್ನಿಗಳಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹೈಯೆಸ್ಟ್ ಡಿವಿಡೆಂಟ್ ಯಾವ ಕೊಡ್ತವೆ ಅಂತ ಕಂಪ್ನಿನಲ್ಲಿ ಅವನ್ನು ವೆಯ್ಟ್ ಮಾಡಿ ತಗೋಬೇಕು. ಡಿಪ್ ಆದಾಗ ತಗೋಬೇಕು. ಈ ಹೈ ಯಾವಾಗ್ಲೂ RSI 30-40 ರೇಂಜ್ ಅಲ್ಲಿ ಇದ್ದಾಗ ಬೈ ಮಾಡ್ಕೋಬೇಕು. ಒಂದು 80-90 ಹೋದಾಗ ಸೆಲ್ ಮಾಡಬೇಕು. ಈ ಒಂದು ಕಾನ್ಸೆಪ್ಟ್ ಮಾಡ್ಕೊಂತ ಹೋದ್ರೆ ಲಾಭ 100% ಆಗುತ್ತೆ. ಯಾವತ್ತು ಇನ್ವೆಸ್ಟರ್ ಲಾಂಗ್ ಟರ್ಮ್ ಮಾಡಬೇಕು. ಶಾರ್ಟ್ ಟರ್ಮ್ ಎರಡು ತರ ಲಾಸ್ ಆಗುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ನಿಮ್ಗೆ 30% 33% ಟ್ಯಾಕ್ಸ್ ಬೀಳುತ್ತೆ. ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಟ್ಯಾಕ್ಸು ಕಡಿಮೆ ಮತ್ತೆ ನಿಮ್ಗೆ ಲಾಭನೂ ಬರುತ್ತೆ. ಹಾಗಾಗಿ ನಾನೇನ್ ಹೇಳ್ತೀನಿ, ನೀವು ಇಕ್ವಿಟಿನೆಲ್ಲ ಲಾಂಗ್ ಟರ್ಮ್ ಮಾಡಿ ಆಪ್ಷನ್ ದೂರ ಹೋಗಿ 5% 6% ದೂರ ಹೋಗಿ ಕಾಲ್ ಸೇಲ್ ಮಾಡ್ಕೊಳ್ಳಿ. ಅವಾಗ ಅದು ಏನೋ ಒಂದು ಚುಚ್ಚು ದುಡ್ಡು ಬರ್ತಾ ಇರ್ತದೆ. ಹಂಗಾಗಿ ಇಕ್ವಿಟಿನ ಆದಷ್ಟು ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿ. ಈ ವಾರನ್ ಬಫೆಟ್ ಎಲ್ಲರೂ ಯಾರು ಈ ವರ್ಲ್ಡ್ ಅಲ್ಲಿ ಪ್ರಪಂಚದಲ್ಲಿ ದುಡ್ಡು ಮಾಡಿದ್ದಾರೆ, ಯಾರು ಇನ್ವೆಸ್ಟರ್ ದುಡ್ಡು ಮಾಡಿದ್ದಾರೆ. ಟ್ರೇಡರು ಎಲ್ಲೋ ಒಬ್ಬ ಏನೋ ಲಕ್ ಸೂಪರ್ ಲಕ್ ಇದ್ದವನು ಮಾತ್ರ ಮಾಡ್ತಾನೆ. ಇನ್ವೆಸ್ಟರು ಆಲ್ವೇಸ್ ವಿನ್ನರ್. ಆಲ್ವೇಸ್ ಯಾವಾಗ್ಲೂ ವಿನ್ನರ್ ಆಗ್ತಾನೆ ಇನ್ವೆಸ್ಟರ್. ಯಾಕೆ ಅಂದ್ರೆ ನಾವು 2000 ಅಲ್ಲಿ ಈ ಬುಲೆಟ್ ನ 45,000 ರೂಪಾಯಿ ಇತ್ತು. ಆ 45,000 ರೂಪಾಯಿ ಕೊಟ್ಟು ಬೈಕ್ ಬುಲೆಟ್ ತಗೊಳಕ್ ಬದಲು 45,000 ರೂಪಾಯಿ ಆ ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತು 7 ಕೋಟಿ ದುಡ್ಡು ಆಗೋದು. ಆ 10,000 ರೂಪಾಯಿ ನಾವು ಏನಾರ ಇನ್ಫೋಸಿಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತು ಹೆಚ್ಚು ಕಡಿಮೆ 8-9 ಕೋಟಿ ದುಡ್ಡು ಆಗೋದು. ಹಂಗಾಗಿ ಇನ್ವೆಸ್ಟ್ಮೆಂಟ್ ಮರ್ತ್ ಬಿಡ್ಬೇಕು ಅದನ್ನ. ಅದು ಇನ್ವೆಸ್ಟ್ ಏನಂದ್ರೆ ಅಸೆಟ್ ಇದ್ದಂಗೆ. ನಾವ್ ಯಾವ್ದು ಸೈಟ್ ತಗೊಂತೀವಿ ಮಾರ್ತೀವಾ, ಇಲ್ಲಿ ಏನ್ ಮಾಡ್ತೀವಿ, ತಗಂತೀವಿ ಮಾರ್ತೀವಿ. ಆ ಬ್ರೋಕರ್ನ NSE BSE ಉದ್ಧಾರ ಮಾಡ್ತೀವಿ, ಫೀಸ್ ಕಟ್ಟಿ NSE BSE ಉದ್ಧಾರ ಮಾಡ್ತೀವಿ. ಹಂಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟರು ಯಾವಾಗ್ಲೂ ಅನುಕೂಲ ಆಗುತ್ತೆ. ಅದನ್ನ ಪವರ್ ಆಫ್ ಕಾಂಪೌಂಡಿಂಗ್ ಅನ್ನ ಯೂಸ್ ಅಲ್ಲಿ ಕಾಂಪೌಂಡಿಂಗ್ ಮಾಡ್ತಾ ಹೋಗ್ರಿ. ಪವರ್ ಆಫ್ ಕಾಂಪೌಂಡಿಂಗ್ ಅಲ್ಲಿ ಮಾಡ್ತಾ ಹೋದ್ರೆ ನಾನು ಹೇಳಿದ್ನಲ್ಲ, 1 ಲಕ್ಷ ರೂಪಾಯಿ ದುಡ್ಡು 25 ವರ್ಷಕ್ಕೆ 100 ಕೋಟಿ ಆಗುತ್ತೆ, 100 crores ಆಗುತ್ತೆ. ನನ್ನ ಹತ್ರ ಆ ಸ್ಟ್ರಾಟಜಿ ಇದೆ. ಸ್ಟ್ರಾಟಜಿ ಅಂತಿಲ್ಲ, ನೀವು ಪವರ್ ಆಫ್ ಕಾಂಪೌಂಡ್ ಬುಕ್ ಓದ್ರಿ, ನಿಮ್ಗೆ ಗೊತ್ತಾಗುತ್ತೆ. ಈಗ 1 ಲಕ್ಷ ಹಾಕಿ 1 ತಿಂಗಳಿಗೆ ನಾವು 2-3%. ನಮ್ ಟ್ರೇಡರ್ಸ್ ಎಲ್ಲ ಏನ್ ಮಾಡ್ತಾರೆ, 1 ಲಕ್ಷಕ್ಕೆ 1 ಲಕ್ಷ ಹಾಕ್ಬೇಕು ಅಂತ ಹೋಗ್ತಾರೆ, ಅದು 0 ಮಾಡ್ಕೊಂಡು ಹಾಳಾಗ್ತಾ ಇದ್ದಾರೆ. 1 ಲಕ್ಷದಲ್ಲಿ ಯಾವ್ದೋ ಇಕ್ವಿಟಿ ತಗೊಂಡು, ಯಾವ್ದೋ ಬಾಟಮ್ ಅಲ್ಲಿ ಇದ್ದಿದ್ದನ್ನ RSI 30 ಇರೋದು ತಗೊಂಡು ಅದೊಂದು 2,000-3,000 ಬಂದ್ರು ತಿರ್ಗಾ 1 ಲಕ್ಷ 3,000 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ನೆಕ್ಸ್ಟ್ ತಿಂಗಳು. ಆ 1 ಲಕ್ಷ 3 ಒಂದು 6 ಆಗುತ್ತೆ. 6 ಇನ್ವೆಸ್ಟ್ ಮಾಡ್ಬೇಕು, 9 ಆಗುತ್ತೆ. 9 ಇರೋದು 15. ಇದೇ 1 ಲಕ್ಷ ಹೋಗ್ತಾ ಹೋಗಿ ನಿಮ್ಗೆ ಒಂದು 25-30 ವರ್ಷಕ್ಕೆ 100 crores ಆಗುತ್ತೆ. ನಿಮ್ಗೆ ಕ್ಯಾಲ್ಕುಲೇಷನ್ ತೋರಿಸ್ತೀನಿ ನಾವು. ಇದು ಇಸ್ ಎ ಫೇಕ್ ಅಲ್ಲ, ಇದು ಒಂದು ಬುಕ್ಕೇ ಇದೆ, ಪವರ್ ಆಫ್ ಕಾಂಪೌಂಡಿಂಗ್ ಬುಕ್ ತಗೊಂಡು ಓದ್ರಿ. ಈಗ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾವ್ದಾದ್ರು ಈ ಪವರ್ ಆಫ್ ಕಾಂಪೌಂಡಿಂಗ್ ಅಲ್ಲಿ ಜನರೇಟ್ ಮಾಡೋ ನನ್ನ ಹತ್ರ ಆಲ್ಗೋ ಇದೆ, ನಾನು ಜನರೇಟ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಬಿಟ್ಬಿಟ್ರೆ ಅದೇ ಪವರ್ ಆಫ್ ಕಾಂಪೌಂಡಿಂಗ್ ಆಗಿ ಅದು ತುಂಬಾ ಒಂದು 25-30 ವರ್ಷಕ್ಕೆ 1 ಲಕ್ಷ 100 ಕೋಟಿ ಆಗಿರೋದು ನಿಮ್ಗೆ ಕ್ಯಾಲ್ಕುಲೇಷನ್ ತೋರಿಸ್ತೀನಿ ನನ್ನ ಹತ್ರ. ಬೇಕಾದ್ರೆ ನಿಮ್ಗೆ ವಿತೌಟ್ ಫೇಕ್ ಅಲ್ಲ ಇದು. ಆ ಬುಕ್ಕಲ್ಲೂ ಇದೆ, ಪವರ್ ಆಫ್ ಕಾಂಪೌಂಡಿಂಗ್ ಬುಕ್ಕಲ್ಲೂ ಇದೆ. ಬೇಕಾದ್ರೆ ನೀವು ಮಿನಿಮಮ್ 3% ಕನ್ಸಿಸ್ಟೆಂಟ್ ಆಗಿ ನೀವು ಜಾಸ್ತಿ ಲಾಭ ಮಾಡ್ಬೇಡ್ರಿ ಅಂತ. ಇಲ್ಲಿ ಎಲ್ಲರಿಗೂ ನಾಲೆಜ್ ಇದೆ. 3-4-2% ಆರಾಮಾಗಿ ಎಲ್ಲರೂ ಮಾಡ್ತಾರೆ. ಇವರು 100% ಮಾಡಕ್ ಹೋಗಿ 0 ಆಗ್ತಾ ಇದ್ದಾರೆ. ಈಗ 1 ಲಕ್ಷ ಇದೆ, 1 ಲಕ್ಷ ದುಡಿಬೇಕು ನಾನು. 1 ಲಕ್ಷಕ್ಕೆ 25,000 ದುಡಿಬೇಕು. 25% ಯಾರು 25% ದುಡಿಯಕ್ಕೆ ಸಾಧ್ಯ ಇದೆಯಾ? ಇವತ್ತು ಯಾವ್ದೇ ಒಂದು ಫ್ಯಾಕ್ಟ್ರಿ ಮಾಡಿದ್ರು 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ನು 2 ಲಕ್ಷ ಲಾಭ ಬಂದ್ರೆ ಸಾಕು ಅಂತಾನ ಅವನು. 1 ಲಕ್ಷ ಬಂದ್ರೆ ಹ್ಯಾಪಿ ಅವನು. 1 ಲಕ್ಷ ಇನ್ವೆಸ್ಟ್ಮೆಂಟ್. ಇಲ್ಲಿ ಇವ್ರು 1 ಲಕ್ಷ ಹಾಕಿ ನಮ್ಗೆ 25% ಬೇಕು ಅಂತಂದ್ರೆ ಅದಕ್ಕೆ ಮಾರ್ಕೆಟ್ ಕಿತ್ಕೊಳ್ಳುತ್ತೆ. ಮಾರ್ಕೆಟ್ ಯಾವತ್ತೂ ಏನಪ್ಪಾ ಅಂತಂದ್ರೆ ನಮ್ಗೆ ಸಾಕು, ಅಲ್ಪ ತೃಪ್ತರಾಗಬೇಕು. 2% 3% ಮಾಡೋ ಅಂತವು ಸುಮಾರು ಜನ ಹೇಳ್ಕೊಡ್ತಾರೆ. ಅವನ
ನಿಮ್ಮ ಮೈಂಡ್ ಸೆಟ್ ಏನಿರ್ಬೇಕು, ನನಗೆ 2-3% ಸಾಕಪ್ಪ. ಆ 3% ನೀವು ದುಡಿದ್ರು ಒಂದು ಲಕ್ಷ, ಒಂದು 25-30 ವರ್ಷಕ್ಕೆ 100 ಕೋಟಿ ಆಗುತ್ತೆ. ನೀವು ಬರೀ 3% ದುಡಿ ಅಂತ ಹೇಳ್ತೀನಿ ನಾನು. ನೀವೇನಾದ್ರೂ ನೀವು 30% 50% ದುಡಿಯಕ್ಕೆ ಹೋದ್ರೆ ನಿಮ್ ದುಡ್ಡು 0 ಆಗೋದಂತೂ ಖಚಿತ. ಯಾಕಂದ್ರೆ ನಾನು ಹೇಳ್ತಾ ಇಲ್ಲ, ಸೆಬಿ ಹೇಳ್ತಾ ಇದೆ 95% ಜನ ಲಾಸ್ ಮಾಡ್ಕೊಂತಾರೆ ಅಂತ. ಇನ್ನೊಂದು ಪ್ರಶ್ನೆ, ಈಗ ಮಾರ್ಕೆಟ್ 5,300 ಸ್ಟಾಕ್ BSE ಸೊ ಸಾವಿರಾರು ಸ್ಟಾಕ್ಸ್ ಹೆಂಗ್ ಸೆಲೆಕ್ಟ್ ಮಾಡೋದು ಅದನ್ನೇ ಯಾವ್ದಾರ ಒಂದು ಅಕಾಡೆಮಿಗೆ ಹೋಗಿ ಕಲಿಬೇಕು. ಅದಕ್ಕೆಲ್ಲ ಪಿ ರೇಷಿಯೋ ಇರುತ್ತೆ, ಅದಕ್ಕೆ RSI 30 ಬಂದಾಗ ತಗೋಬೇಕು ಅಂತ ಇರುತ್ತೆ. ಅದಕ್ಕೆ ಕಂಪನಿ ಒಳಗೆ ಡೆಟ್ ಇದೆಯಾ, ಅದನ್ನ ಅವನಿಗೆ ಶೇರ್ನ ಪ್ಲೆಡ್ಜ್ ಮಾಡಿದಾನ, ಆ ಕಂಪನಿ ಸ್ಟ್ರೆಂತ್ ಇದೆಯಾ, ಕ್ಲೀನ್ ಇದೆಯಾ, ನೀಟ್ ಇದೆಯಾ, ಹೆಂಗಿದೆ ಅಂತ ಮಾಡಬೇಕು. ಇವಾಗ ಏನಾಗಿದೆ ಅಂದ್ರೆ AI ಬಂದಿದೆ. ನಿಮ್ ಕ್ವಶನ್ಗೆಲ್ಲ AI ಕೊಟ್ರೆ ಇಮಿಡಿಯೇಟ್ ಆನ್ಸರ್ ಕೊಡುತ್ತೆ. ಅರ್ಥ ಆಯ್ತಲ್ಲ? ಒಂದು ಸ್ವಲ್ಪ ಇವತ್ತಿನ ಯುಗದ್ದು AI ಯೂಸ್ ಮಾಡ್ಕೊಂಡು ಒಳ್ಳೆ ಸ್ಟಾಕ್ ಯೂಸ್ ಮಾಡ್ಕೊಂಡು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು 0 ಲಾಸ್. ನಿಮ್ಗೆ ಲಾಸೇ ಆಗಲ್ಲ. ಇಕ್ವಿಟಿ ಯಾವತ್ತೂ ಲಾಸ್ ಆಗಲ್ಲ, ಕರೆಕ್ಟಾಗಿ ಬಾಟಮ್ ಅಲ್ಲಿ ತಗೊಂಡ್ರೆ. ನೀವು ಎಲ್ಲಿ ಬಾಟಮ್ ಅಲ್ಲಿ ಕಂಪ್ನಿ ಅಸೆಸ್ ಮಾಡಬೇಕು. ಒಳ್ಳೆ ಕಂಪ್ನಿ ಬಾಟಮ್ ಇದ್ದಾಗ ತಗೊಂಡ್ರೆ ನಿಮ್ಗೆ ಲಾಸ್ ಆಗಲ್ಲ. ಅದೇ ನೀವು ಏನಾದ್ರು ಒಳ್ಳೆ ಕಂಪ್ನಿ ಮೇಲ್ಗಡೆ ತಗೊಂಡ್ರೆ ನೀವು ಅದು 30% ಇದ್ರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಬಾಟಮ್ ಅಲ್ಲಿ ತಗೋಬೇಕು, ಮೇಲ್ ಮಾರ್ಬೇಕು. ಅದಕ್ಕೆ ಕೆಲವು ಇನ್ಸ್ಟಿಟ್ಯೂಟ್ಗಳಿದಾವೆ, ತುಂಬಾ ಜನ ಮಾಡಿದ್ದಾರೆ. ಅದು ಆ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಟ್ಗಳನ್ನ ಹುಡುಕಿ ಮಾಡಿ ರಿಸರ್ಚ್ ಮಾಡಿ ಅಲ್ಲೂ ಕಲ್ತು ನೀವು ರಿಸರ್ಚ್ ಮಾಡಬೇಕು. ಇವಾಗೆಲ್ಲ AI ಟೂಲ್ ಬಂದಿದ್ದಾವೆ. AI ಟೂಲ್ ಒಂದು ಪ್ರಾಂಪ್ಟ್ ಮಾಡ್ಕೊಡ್ರಿ, ನಮ್ಮ ಪಿ ರೇಷಿಯೋ ಇಷ್ಟು ಇರಬೇಕು, ಡೆಟ್ ಇರಬಾರ್ದು, ಮತ್ತೆ ಇಷ್ಟು ವರ್ಷ ಇಷ್ಟು ಪ್ರಾಫಿಟ್ ಇರಬೇಕು, ವರ್ಷ ಇಷ್ಟು ಗ್ರೋ ಇರಬೇಕು. ಅವನ್ನೆಲ್ಲ ಒಂದ್ಸರಿ ಕೊಟ್ರೆ ಅದಕ್ಕೂ ಸ್ಟಾಕ್ ಲಿಸ್ಟ್ ಕೊಡುತ್ತೆ. ಅದ್ರಲ್ಲಿ ದಿ ಬೆಸ್ಟ್ ಯಾವ್ದಂತ ಹುಡುಕಿ ಮಾಡಿ ನೀವು ಇನ್ವೆಸ್ಟ್ ಮಾಡಿದ್ರೆ 100% ವಿನ್ ಆಗ್ತೀರಾ. ಜಾಸ್ತಿ ಲಾಭ ಬೇಡ, ಒಂದು 3%ಗೆ ನಿಮ್ಮ ಮೈಂಡ್ ಸೆಟ್ ಇಟ್ಕೊಳ್ರಿ, ನೀವು ಕೋಟ್ಯಾಧೀಶರು ಆಗೋದು ನಿಜ. ನೀವೇನಾದ್ರೂ ನಮ್ಗೆ 30% ಬೇಕು ಅಂದ್ರೆ ನಿಮ್ ದುಡ್ಡು ಲಾಸ್ ಮಾಡ್ಕೊಳ್ಳೋದಂತೂ ಖಂಡಿತ ನಿಜ. ಹೈ, ನಾನು ಮಹೇಂದ್ರ ಅಂತ. ಸೊ ನಾನು ಬಂದು ಫೈರ್ಸ್ ಕಡೆಯಿಂದ ಬಂದಿದ್ದೀನಿ. ಇಲ್ಲಿ ಬಂದುಬಿಟ್ಟು ಟ್ರೇಡಿಂಗ್ ರಿಲೇಟೆಡ್ ಬರ್ತಾ ಇದೆ. ಸೊ ನಮ್ಮದು ಬಂದುಬಿಟ್ಟು ಆಟೋಮೇಟ್ ಪ್ರಾಡಕ್ಟ್ ಇದೆ, ಮೇಯ್ನು ನೋ ಕೋಡ್ ಆಟೋಮೇಷನ್ ಅಂತ. ಸೊ ಇಲ್ಲಿ ಚೆನ್ನಾಗಿ ನಡೀತಾ ಇದೆ ಪ್ರಾಡಕ್ಟ್ಸ್. ಅಂದರೆ ಯೂಸರ್ಸ್ ತುಂಬ ಜನ ಬರ್ತಾ ಇದ್ದಾರೆ, ತುಂಬ ಎನ್ಕ್ವೈರೀಸ್ ಬರ್ತಾ ಇದೆ ನಮಗೆ. ಸೊ ನಾವು ಎಲ್ಲರದ್ದು ಅಡ್ರೆಸ್ ಮಾಡ್ತಾ ಇದ್ದೀವಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಹ್ಯಾಪಿ ಇದ್ದಾರೆ. ನಮ್ಮ ಫೀಡ್ಬ್ಯಾಕ್ಸ್ ಎಲ್ಲ ತೊಗೊಂಡು ಅವರು ಫೀಡ್ಬ್ಯಾಕ್ಸ್ ಕೊಡ್ತಾ ಇದ್ದಾರೆ, ನಾವು ಫೀಡ್ಬ್ಯಾಕ್ಸ್ ತೊಗೋತಾ ಇದ್ದೀವಿ ಅವ್ರ ಕಡೆಯಿಂದ. ಮತ್ತು ಅವ್ರಿಗೆ ಏನಾದ್ರು ಹೆಲ್ಪ್ ಬೇಕಾದ್ರೆ ನಾವು ಸಪೋರ್ಟ್ ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಆಗಿ. Hello, my name is Suchit Karande. I am from CoinDCX team. So at CoinDCX, we are a crypto exchange. Here you can do spot trading, futures trading, options trading, and crypto SIP. This is a very good platform for a beginner to start. And we are at Bots in Bangalore. Do visit our event and say hi to us. Thank you. I am Jaskran, product lead at Kotak Neo. So we are here at the event and we are meeting a lot of traders. It is great to be in such events because we get to know feedback from the clients, what the clients are expecting, and we improve our platforms when we go back home. How is the Kotak Bank, making the platform and giving the service for traders? So as you know, this is a subsidiary of Kotak Bank. So we are a bank-based broker. So you get the stability of a bank. There is a guarantee that we would never fail. Thank you, sir. Thank you. My name is Chaitanya Sampath, Assistant Vice President Business Development of Share India Securities. I am here at the Bots event. Share India Securities is a full service broker where we provide multiple things for our clients. Our unique selling product is our UTrade Algos as an algo trading platform. So we have a ready to use platform which is available to each and every customer directly through the broker. We participated in this bot event to showcase our platform and the opportunities for options trading for all our clients, for every client in this country. So please do take a look and we'll be glad to assist if you need any assistance. Hi, I'm Aditya from Delta Exchange. We are here today at Bot Summit Bangalore and Delta Exchange has participated in this event. We have a booth over here with some experts for the crowd to ask questions on what our platform is. In short, Delta Exchange is a futures and options crypto future Delta Exchange. I can take it again because You continue. okay, all right. Hi, I'm Aditya from Delta Exchange. We are here today at Bot Summit Bangalore for this event. We have a booth over here and all our team is here to answer customers' questions and to interact with them and showcase our platform on the stage. So in short, Delta Exchange is a crypto futures and options platform. We have options in Bitcoin and Ethereum and futures in more than 150 plus coins.
Along with that, we have recently introduced gold tokens, silver tokens, and US stock tokens, where customers can trade futures in these assets. These are called real world assets. We also have Algo Marketplace, where we have predefined strategies. We have API integrations with different platforms. And the biggest thing about Delta Exchange is we offer daily expiries in options, daily, weekly, and monthly. And all our trades are in INR. So you can deposit money and withdraw money, and all the trades are settled in INR only. You can do it through UPI. So I invite users to try out Delta Exchange, try out crypto FNO as an asset class, and let us know about their experience. About this event, we have seen a lot of crowd over at our booth. People are enthusiastic about knowing about the platform. A lot of them are already using the platform, are fans of Delta Exchange, and they are here either giving their feedback or asking queries to our experts. Apart from that, we also have a speaking slot today with RK Gupta sir. He will show some strategies that will be helpful for the crowd. And yeah, looking forward to more such experiences and being part of more events. Thank you.